ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ವಿಶ್ವದಾದ್ಯಂತದಿಂದ ಸೇರಿರುವ ಎಲ್ಲ ಗುರು ಹಿರಿಯರಿಗೆ, ವಯಸ್ಕರಿಗೆ, ಮಕ್ಕಳಿಗೆ, ಕಲಾಸಕ್ತರಿಗೆ, ಕಲಾರಸಿಕರಿಗೆ ನಾನು ನಿಮ್ಮ ಮಧುಚಂದ್ರ ಎಂಆರ್, ಡೆಲ್ಲಿ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ವಿದ್ಯಾರ್ಥಿ ವೃಂದದ ಪರವಾಗಿ ತಮ್ಮೆಲ್ಲರನ್ನು ಪವರ್ ಆರ್ ಮಾತುಕತೆ ಸಂಚಿಕೆ 2ಕ್ಕೆ ವಿನಮ್ರಪೂರ್ವವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಡೆಲ್ಲಿ ಪಬ್ಲಿಕ್ ಶಾಲೆ ಬೆಂಗಳೂರು ಪೂರ್ವ ಮಾತುಕತೆಯ ಸಂಚಿಕೆ 2 ಬಹಳ ವಿಶಿಷ್ಟ ಮತ್ತು ವಿನೂತನವಾಗಿ ಹೊರಹೊಮ್ಮುತ್ತಿದೆ. ಇಂದಿನ ವಿಷಯ ವಿಭಿನ್ನ ದೃಷ್ಟಿಕೋನಗಳಿಂದ ನೃತ್ಯದ ಒಳನೋಟಗಳು. ಇಂದಿನ ಮೂಲ ವಿಷಯ ನೃತ್ಯ ಹಾಗೂ ನೃತ್ಯದ ಸೂಕ್ಷ್ಮ ವಿಚಾರಗಳ ಒಳನೋಟಗಳನ್ನು ಹಾಗೂ ಅದರ ಅಭಿಪ್ರಾಯಗಳನ್ನು ಮಂಡಿಸಲು ನಮ್ಮ ಜೊತೆ ನಮ್ಮ ನಾಡು ಕಂಡ, ರಾಜ್ಯ ಕಂಡ, ರಾಷ್ಟ್ರ ಕಂಡ ಶ್ರೇಷ್ಠ ಯುವ ಪ್ರತಿಭೆಗಳನ್ನು ನಾವು ಇಂದು ಈ ವೇದಿಕೆಯಲ್ಲಿ ಪರಿಚಯಿಸುತ್ತಿದ್ದೇವೆ. ಹಾಗೂ ಈ ಪರಿಚಯ ಮಾಡಿಕೊಡೋದಕ್ಕೆ ಡೆಲ್ಲಿ ಪಬ್ಲಿಕ್ ಶಾಲೆ ಬೆಂಗಳೂರು ಪೂರ್ವ ಬಹಳ ಹೆಮ್ಮೆ ಪಡುತ್ತಿದೆ. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವವರು ಶ್ರೀಮತಿ ರಾಧಿಕಾ ರಾಮಾನುಜಂ, ಶ್ರೀ ಶ್ರೀನಿವಾಸ್ ರಾಜೇಂದ್ರನ್ ಹಾಗೂ ಶ್ರೀ ಅದಿತಿ ಸದಾಶಿವ. ಇವರ ಈ 3 ಕಲಾವಿದರುಗಳ ಮೂಲ ಕಲಾ ಪ್ರಕಾರ ಭರತನಾಟ್ಯ. ಭರತನಾಟ್ಯದೊಂದಿಗೆ ಇವರ ಒಳನೋಟಗಳು ಹಾಗೂ ದೃಷ್ಟಿಕೋನಗಳ ವಿಚಾರಗಳು ವಿವಿಧ ಬಗೆಯಾಗಿದೆ. ಹಾಗಾಗಿ ಇಂದಿಗೆ ನಾವು ನಿಮ್ಮನ್ನು ಈ ವೇದಿಕೆಯಲ್ಲಿ ಕಾಣಲು ಬಹಳ ಉತ್ಸುಕರಾಗಿದ್ದೇವೆ. ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಆಹ್ವಾನಿತರ ಕಿರು ಪರಿಚಯ. ಮೊದಲನೆಯ ಪರಿಚಯ ಶ್ರೀಮತಿ ರಾಧಿಕಾ ರಾಮಾನುಜಂ ರವರ ಬಗ್ಗೆ. ಶ್ರೀಮತಿ ರಾಧಿಕಾ ರಾಮಾನುಜಂ ರವರು ನಮ್ಮ ರಾಜ್ಯದ ಶ್ರೇಷ್ಠ ನೃತ್ಯ ದಂಪತಿಗಳೆನಿಸಿದ ಗುರು ಶ್ರೀ ಕಿರಣ್ ಸುಬ್ರಹ್ಮಣ್ಯ ಹಾಗೂ ಗುರು ಶ್ರೀಮತಿ ಸಂಧ್ಯಾ ಕಿರಣ್ ರವರಲ್ಲಿ ಭರತನಾಟ್ಯ ಕಲೆಯ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಸಂಪ್ರದಾಯಕ್ಕೆ ಬದ್ಧವಾದ ಇವರು ಕಲೆಯಲ್ಲಿನ ಸಂಪ್ರದಾಯವನ್ನು ತೀಕ್ಷ್ಣವಾಗಿ ಮುಂದುವರಿಸುವ ಸಲುವಾಗಿ ಕಲಾರಂಗ ಸ್ಕೂಲ್ ಆಫ್ ಡಾನ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಇಂದಿನ ಯುವ ಪೀಳಿಗೆಯ ಕಲಾಸಕ್ತರಿಗೆ ಸಂಪ್ರದಾಯಬದ್ಧವಾಗಿ ಕಲೆಯನ್ನು ದಾರಿ ಎರೆಯುತ್ತಿದ್ದಾರೆ. ಅಭಿನಯದ ಮೇಲಿನ ಆಸಕ್ತಿ ಹಾಗೂ ಸೆಳೆತದಿಂದಾಗಿ ಇವರು ಗುರು ಶ್ರೀಮತಿ ರಘಾ ಬೆಸೆಲ್ ರವರ ಬಳಿ ಅಭಿನಯದ ಸೂಕ್ಷ್ಮ ಮತ್ತು ತೀಕ್ಷ್ಣ ವಿಷಯಗಳ ಮೇಲೆ ಅಧ್ಯಯನ ನಡೆಸಿದ್ದಾರೆ. ಕಲಿತ ವಿದ್ಯೆಯನ್ನು ತಮ್ಮ ಶಿಷ್ಯ ವೃಂದದವರಿಗೆ ಧಾರೆ ಎರೆಯುತ್ತಾ ತಮ್ಮ ನೃತ್ಯ ಸಂಯೋಜನೆಗಳಲ್ಲಿಯೂ ಅಳವಡಿಸಿಕೊಂಡು ಬಂದಿದ್ದಾರೆ. ಪದ್ಮಶ್ರೀ ಶ್ರೀಮತಿ ಪ್ರತಿಭಾ ಪ್ರಹ್ಲಾದ್ ರವರ ಪ್ರಸಿದ್ಧ ಡ್ಯಾನ್ಸ್ ರೆಪರ್ಟರಿಯ ಮುಖ್ಯ ನರ್ತಕರಲ್ಲಿ ಇವರು ಸಹ ಪ್ರಮುಖರು. ದೇಶ ವಿದೇಶಗಳಲ್ಲಿ ಹಲವು ಪ್ರದರ್ಶನಗಳನ್ನು ನೀಡುವಲ್ಲಿ, ಭಾರತೀಯ ಸಂಸ್ಕೃತಿಯನ್ನು ಪಸರಿಸುವಲ್ಲಿ ತಮ್ಮನ್ನು ತಾವು ಅವಿರತವಾಗಿ ತೊಡಗಿಸಿಕೊಂಡಿದ್ದಾರೆ. ರಾಧಿಕಾರವರು ಬರೀ ನರ್ತಕಿಯಾಗಿ ಮಾತ್ರವಲ್ಲದೆ ಸಂಘಟಕಿಯಾಗಿಯೂ ಸಹ ಶ್ರೀ ರಾಘವೇಂದ್ರ ರವರ ಸಾಹಿತ್ಯದಲ್ಲಿ ನಡೆಯುತ್ತಿರುವ ಅನನ್ಯ ಸಂಸ್ಥೆಯ ಒಂದು ಅವಿಭಾಜ್ಯ ಅಂಗವೆನಿಸಿದ್ದಾರೆ. ಅನನ್ಯ ಸಂಸ್ಥೆಯೊಂದಿಗಿನ ಇವರ ಒಡನಾಟ ಇವರನ್ನು ಒಬ್ಬ ಕಲಾವಿದೆಯಾಗಿ ಮಾತ್ರವಲ್ಲದೆ ವೈಯಕ್ತಿಕವಾಗಿ ವ್ಯಕ್ತಿಯಾಗಿಯೂ ಸಹ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದೆ. ಸ್ವಾಗತ ರಾಧಿಕಾ ಮೇಡಮ್ ತಮಗೆ. ಈಗ ನಮ್ಮ ಮತ್ತೊಬ್ಬ ಅತಿಥಿಯ ಕಿರು ಪರಿಚಯ ಶ್ರೀ ಶ್ರೀನಿವಾಸನ್ ರಾಜೇಂದ್ರನ್ ರವರು. ಶ್ರೀನಿವಾಸನ್ ರಾಜೇಂದ್ರನ್ ರವರು ಕಳೆದ 20 ವರ್ಷಗಳಿಂದ ನೃತ್ಯ ರಂಗದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ತಮ್ಮ ನೃತ್ಯಾಭ್ಯಾಸವನ್ನು ಗುರು ಶ್ರೀಮತಿ ಶುಭಾ ಧನಂಜಯ್ ರವರ ಸಾರಥ್ಯದಲ್ಲಿ ಪಡೆದಿದ್ದಾರೆ. ಶ್ರೀನಿವಾಸನ್ ರಾಜೇಂದ್ರನ್ ರವರ ನೃತ್ಯದ ಅಭಿರುಚಿಯ ಫಲಶ್ರುತಿಯಿಂದಾಗಿ ಅವರು ನಮ್ಮ ರಾಜ್ಯ ಹಾಗೂ ದೇಶ ಕಂಡ ಒಬ್ಬ ಪ್ರಬುದ್ಧ ನರ್ತಕನಾಗಿ, ನೃತ್ಯ ಶಿಕ್ಷಕನಾಗಿ, ನೃತ್ಯ ಸಂಯೋಜಕನಾಗಿ ಖ್ಯಾತಿ ಪಡೆದಿದ್ದಾರೆ. ಇವರು BA ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಪದವಿಯನ್ನು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಅಂಡ್ ಕೊರಿಯೋಗ್ರಫಿ ಸಂಸ್ಥೆಯಿಂದ
ಗುರು ಶ್ರೀಮತಿ ಡಾಕ್ಟರ್ ಮಾಯಾರಾವ್ ರವರ ಸಾರಥ್ಯದಲ್ಲಿ ಪಡೆದಿದ್ದಾರೆ. ಇವರು ಬೆಂಗಳೂರಿನ ಹಲವಾರು ಗೌರವಾನ್ವಿತ ಸಂಸ್ಥೆಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಕ್ಷೇತ್ರದಲ್ಲಿ ವಿವಿಧ ಯುವ ಪ್ರತಿಭೆಗಳಿಗೆ ಶಿಕ್ಷಣ ಮತ್ತು ಪೋಷಣೆಯನ್ನು ನೀಡುತ್ತಾ NIE ಸಲಹೆಗಾರರಾಗಿ ಟೈಮ್ಸ್ ಆಫ್ ಇಂಡಿಯಾ ವಾರ್ತಾಪತ್ರಿಕೆಗೆ ತಮ್ಮ ಅನನ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕಲೆಯನ್ನು ಮುಂದುವರಿಸುವ ಸಲುವಾಗಿ ಇಂದಿನ ಪೀಳಿಗೆಯ ಯುವ ಪ್ರತಿಭೆಗಳಿಗೆ ನೃತ್ಯವನ್ನು ದಾರಿ ಎರೆಯುವ ಸಲುವಾಗಿ ಶ್ರೀ ನಾಟ್ಯಶಾಲಾ ಎಂಬ ಕಲಾ ಸಂಸ್ಥೆಯನ್ನು ಸ್ಥಾಪಿಸಿ ನಿರ್ದೇಶಕರಾಗಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ರಾಜ್ಯಾದ್ಯಂತ ದೇಶಾದ್ಯಂತ ವಿದೇಶಗಳಲ್ಲಿಯೂ ಪ್ರದರ್ಶನಗಳನ್ನು ನೀಡಿ ಜನಪ್ರಿಯತೆಗೆ ಭಾಜನರಾಗಿದ್ದಾರೆ ಹಾಗೂ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ತಾಂಡವ ವೈಬ್ರೆನ್ಸ್ ಎಂಬ ಪುರುಷ ನೃತ್ಯಗಾರರ ತಂಡದಲ್ಲಿ ಇವರು ಪ್ರಮುಖರು. ಇವರ ಸ್ತ್ರೀ ಪಾತ್ರ ನೋಡಲು ಮನೋಜ್ಞ ಹಾಗೂ ಅದ್ಭುತ. ಸ್ತ್ರೀ ಮತ್ತು ಪುರುಷ ವೇಷಗಳಿಗೆ ಇವರು ಸೂಕ್ತ ಕಲಾವಿದರೆನಿಸಿದ್ದಾರೆ ಹಾಗೂ ಹಲವು ನೃತ್ಯ ಸಂಯೋಜಕರಿಗೆ ಇವರು ಬಹಳ ಬೇಡಿಕೆಯ ನರ್ತಕನಾಗಿಯೂ ನಟನಾಗಿಯೂ ಆಹ್ವಾನಿಸಲ್ಪಟ್ಟಿದ್ದಾರೆ. ಇವರ ಹಲವು ಅಭಿರುಚಿಗಳಲ್ಲಿ ಸಂಗೀತವು ಇವರ ಗಂಭೀರ ಆಸಕ್ತಿಗಳಲ್ಲೊಂದು. ವೆಲ್ಕಮ್ ಟು ಯು ಸರ್, ಶೋಗೆ ಸ್ವಾಗತ. ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಇಂದು ಇರುವವರು ಅದಿತಿ ಸದಾಶಿವ. ಇವರು ಅಷ್ಟೇ ನಮ್ಮ ರಾಜ್ಯ ಕಂಡ, ನಮ್ಮ ದೇಶ ಕಂಡ ಅತ್ಯುತ್ತಮ ನೃತ್ಯ ಕಲಾವಿದೆ. ಇವರು ಸಹ ಅನೇಕ ವರ್ಷಗಳಿಂದ ಶಿಷ್ಯವೃತ್ತಿಯನ್ನ ಭರತನಾಟ್ಯದಲ್ಲಿ ಮಾಡುತ್ತಾ ಯೋಗದಲ್ಲೂ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಬಂದಿದ್ದಾರೆ. ಸಂಸ್ಕೃತಿ ದ ಟೆಂಪಲ್ ಆಫ್ ಆರ್ಟ್ ಗುರು ಕಲಾಶ್ರೀ ಡಾಕ್ಟರ್ ಸತ್ಯನಾರಾಯಣ ರಾಜುರವರ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಅಲ್ಲಿ ಇವರು ಸಹ ಒಬ್ಬರು. ಇವರು ಕಳೆದ 9 ವರ್ಷಗಳಿಂದ ಅಧಿಕಕ್ಕೂ ಹೆಚ್ಚು ಸಮಯದಿಂದ ಯೋಗಾಭ್ಯಾಸವನ್ನು ಮಾಡುತ್ತಾ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಇವರು ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಜೈನ್ ಯೂನಿವರ್ಸಿಟಿ ಬೆಂಗಳೂರಿನಿಂದ ಪಡೆದಿದ್ದಾರೆ. ಜೊತೆಗೆ ಅಲರಿಪಯಟು ಹಾಗೂ ಕಂಟೆಂಪರರಿ ನೃತ್ಯದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನೃತ್ಯ ಹಾಗೂ ಯೋಗ ಇವೆರಡರ ಸತತ ಅಭ್ಯಾಸದಿಂದ ಬಾಡಿ ಅನಾಟಮಿ, ಸೈಕಾಲಜಿ, ಮೈಂಡ್ ಬಾಡಿ ಕನೆಕ್ಷನ್ ಎಂಬ ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ ಅಧ್ಯಯನ ನಡೆಸಿ ಅದರಲ್ಲಿ ಒಂದು ಹಿಡಿತವನ್ನು ಸಾಧಿಸಿದ್ದಾರೆ ಅದಿತಿ ಸದಾಶಿವರವರು. ವೃತ್ತಿಪರ ನೃತ್ಯ ಕಲಾವಿದರುಗಳಲ್ಲಿನ ಗಾಯದ ಸಮಸ್ಯೆಗಳ ಬಗ್ಗೆ, ಅದರ ಪರಿಹಾರದ ಬಗ್ಗೆ, ಭಂಗಿಗಳ ಸ್ಥಿರತೆಯ ಬಗ್ಗೆ, ಭಂಗಿಗಳ ಅನುಕ್ರಮದ ಬಗ್ಗೆ, ವ್ಯಾಯಾಮದ ಉಪಯೋಗಗಳ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ನುರಿತ ನೃತ್ಯ ಶಿಕ್ಷಕರಿಗೂ ಹಾಗೂ ನರ್ತಕರಿಗೂ ನೀಡುತ್ತಾ ಬಂದಿದ್ದಾರೆ ಅದಿತಿ ಸದಾಶಿವರವರು. ಈ ತರ ಕಾರ್ಯಾಗಾರಗಳನ್ನು ದೇಶಾದ್ಯಂತ ಹಮ್ಮಿಕೊಂಡಿದ್ದರಲ್ಲಿ ಕೆಲವು ಪ್ರಮುಖ ಸಂಸ್ಥೆಗಳನ್ನು ಇಂದು ನಾನು ತಮ್ಮ ಮುಂದೆ ಹೇಳಲು ಇಚ್ಛೆ ಪಡುತ್ತೇನೆ. ಸಂಸ್ಕೃತಿ ದ ಟೆಂಪಲ್ ಆಫ್ ಆರ್ಟ್, ಸ್ಟುಡಿಯೋ 60, ಕಲ್ಟ್ ಫಿಟ್, ಶಿಫ್ಟ್, ಆಯನ ಯೋಗ ಅಕಾಡೆಮಿ, ಏಕಾ ಮೆಡಿಟೇಷನ್ ಮೊದಲಾದವುಗಳು ಇವರು ಕಾರ್ಯನಿರ್ವಹಿಸಿದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು. ಯೋಗ ವಿತ್ ಅದಿತಿ ಎಂಬ ಬಹಳ ಜನಪ್ರಿಯ ಕಾರ್ಯಕ್ರಮದ ಮುಖ್ಯ ರೂವಾರಿ ಅದಿತಿ ಸದಾಶಿವ. ಮೇಡಮ್, ನಿಮಗೂ ಸ್ವಾಗತ. ಇಂದಿನ ವಿಷಯ ಮೊದಲೇ ತಿಳಿಸಿದಂತೆ ವಿಭಿನ್ನ ದೃಷ್ಟಿಕೋನಗಳಿಂದ ನೃತ್ಯದ ಒಳನೋಟಗಳು. ನೃತ್ಯ ಮಾಧ್ಯಮ ಒಂದಾದರೆ ಅದನ್ನ ನಾವು ನೋಡುವ ರೀತಿ ಬಹಳ ವಿಭಿನ್ನವಾಗಿದೆ. ಸೊ ಇನ್ಸೈಟ್ಸ್ ಆನ್ ಡಾನ್ಸ್ ಫ್ರಮ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್. ಸೊ ನಮ್ಮ ದೃಷ್ಟಿಕೋನಗಳ ಬಗ್ಗೆ, ನಾವು ಅದನ್ನ ಸ್ವೀಕರಿಸುವ ಸಲುವಾಗಿ, ಅದನ್ನು ಸ್ವೀಕರಿಸಿದ ರೀತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ಅನುಭವಗಳನ್ನ ಹಂಚಿಕೊಳ್ಳಲು ಈ ವೇದಿಕೆಯು ಸಾಕ್ಷಿಯಾಗಲಿದೆ. ತಾವುಗಳು ಅನೇಕವಾಗಿ ತಮ್ಮನ್ನು ತಾವು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಅನುಭವಗಳು, ಎಕ್ಸ್ಪೀರಿಯನ್ಸ್ ನಮ್ಮ ಮಕ್ಕಳಿಗೆ, ನಮ್ಮ ವೀಕ್ಷಕರಿಗೆ ಒಂದು ಸ್ಫೂರ್ತಿದಾಯಕವಾಗುತ್ತದೆ ಎಂದು ನಾನು ನಂಬಿದ್ದೇನೆ. ಐ ಥಿಂಕ್ ದಿಸ್ ವುಡ್ ಬಿ ಅನ್ ಇನ್ಸ್ಪಿರೇಷನಲ್ messages to all the young aspirants of dance, music and other forms. I welcome all of you for this event. Welcome. Thank you so much for joining us on this event today. ನನ್ನ ಮೊದಲನೇ ಪ್ರಶ್ನೆ ಶ್ರೀನಿವಾಸನ್ ರವರಿಗೆ. ಸರ್,
You being a male artist, what are the challenges you find as a male dancer? And what according to you is art? ಕಲೆ ಎಂದರೇನು ನಿಮ್ಮ ಪ್ರಕಾರ? ಕಲಾವಿದನೆಂದು ನಾವು ಯಾರನ್ನ ಕರೀಬಹುದು? Very interesting question. What is art? And what are the challenges faced by a male dancer in the field of art? Yes, first and foremost, since it is a female-dominated profession, female-dominated field, obviously we face a lot of challenges in the field. And from time immemorial, it's been the female women who have adorned the stage and who have beautified the stage. And it is quite visually appealing, yes, to watch women than men. But the irony is, before the, before the anti-Nach movement, women were not allowed to perform on stage due to so many orthodox practices in the society. And that is the reason where men started adorning the roles of feminine characters. And that is when the Satyabhama Kalapam, during the time of Siddhendra Yogi, Satyabhama Kalapam and all these were practiced in the society. Later, after the anti-Nach movement and by the contribution of the great Rukmini Devi Arundale and E. Krishna Iyer and stalwarts like them, who educated the society that dance is a medium of education, and it's not just a medium of entertainment. It even educates people, and that is the reason when dance was introduced to the proscenium stage, from the temple stage, it moved on to the proscenium stage. And yes, after that, it was more of a female-dominated profession. A lot of women started learning, performing, and men were lesser in number. Later through the years, yes, there are. I can say even Kalakshetra was a great institution which brought in a lot of male dancers and male teachers, which revived the culture again and brought in a lot of male dancers. And yes, it's been a great contribution by Kalakshetra. But even now, I feel we still, as male dancers, have lesser recognition than the female dancers. But nevertheless, it's a beautiful profession and a beautiful field where you can beautify through your art and through your understanding of the art. That is the main challenge we face. And the other thing is, yes, when it comes to art, the monetary benefit what we get through art is very less, because in India, we don't see art as a money-making profession. Whereas in Western countries, yes, it has a different understanding. But in India, it is, but I can say it has improved a lot in the recent years. And that is what has taken male dancers like me or Madhu Chandra to be strong in the field and follow this as the one and only profession. Usually, men try to follow two different professions because dance is not a very strong profession where we can earn a lot of income to sustain our needs. But it's improving and it's a great challenge, and we enjoy the challenges, and that's a beautiful thing about the profession. So these two main challenges we face. And as a male artist, yes. And when we talk about what is art, as a dancer, I don't only see dance medium. Dance is a medium of art. So I don't see only dance as a medium there. I see the complete art form. So when we study the Natya Shastra, though it is the treatise about dramaturgy, we learn about the Shilpa Shastra, we learn about the Vastu Shastra, we learn about painting, we learn about architecture, poetry,
and what not is there. It is a complete gamut of art, I can say. So as we grow stronger and stronger and dive deeper and deeper, from dancers we grow into artists, and that is when we are called as artists and not mere dancers. So we completely see kale ನರ್ತಕನಿಂದ ಒಬ್ಬ ಕಲಾವಿದನಾಗಿ ಬೆಳಿತೀವಿ. ಸೊ ನಾವು ಬರೀ ಆ ನಾಟ್ಯನ ನೋಡಲ್ಲ, ಆ ನಾಟ್ಯದಲ್ಲಿ ಚತುರ್ವಿಧ ಅಭಿನಯ ಅಂತ ಹೇಳ್ತಾರೆ. ಆಂಗಿಕ ಅಭಿನಯ, ಆಹಾರ್ಯ ಅಭಿನಯ, ವಾಚಿಕ ಅಭಿನಯ ಮತ್ತು ಸಾತ್ವಿಕ ಅಭಿನಯ. ಆಂಗಿಕ ಅಂದ್ರೆ ನಮ್ಮ ಅಂಗಾಂಗಗಳ ಚಲನೆ, ಆಂಗಿಕದಲ್ಲಿ ಏನ್ ಮಾಡ್ತೀವಿ ಅಂತ. ಅಂಡ್ ವಾಚಿಕ ಅಭಿನಯ ಇಸ್ ಪರ್ಟೈನಿಂಗ್ ಟು ಮ್ಯೂಸಿಕ್, ಸಂಗೀತ. ಅದು ನಮ್ಮ ವೋಕಲ್ ಆಗ್ಬೋದು, ಅಥವಾ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆಗ್ಬೋದು, ಅಥವಾ ಡೈಲಾಗ್ ಡೆಲಿವರಿ ಆಗ್ಬೋದು. ಇದೆಲ್ಲ ವಾಚಿಕ ಅಭಿನಯದಲ್ಲಿ ಬರುತ್ತೆ. ಅಂಡ್ ಆಹಾರ್ಯ ಅಭಿನಯ ನಮ್ಮ ಉಡುಗೆ ತೊಡುಗೆಗಳು. It could be not only the costumes, it could be the makeup, lighting, stage design, stage craft, auditorium design, stage, it is a culmination of all these things. It could be the properties or the stage sets, what we use. That is Aharya Abhinaya. And then comes the last one, where we transcend all these and reach the Satvika state. ಈ ಮೂರು ಹಂತಗಳನ್ನ ಮೀರಿ ಹೋಗುವುದು, ಆ ಚೌಕಟ್ಟನ್ನ ಮೀರಿ ಹೋಗೋದು ಸಾತ್ವಿಕ. ನಮ್ಮನ್ನ ನಾವೇ ಮರೆತಾಗ ಸಾತ್ವಿಕ ಅಭಿನಯದಲ್ಲಿ ತಲ್ಲೀನರಾಗ್ತೀವಿ. ಆ ಸಾತ್ವಿಕ ಅಭಿನಯದಲ್ಲಿ ಹೋದಾಗ ರಸೋತ್ಪತ್ತಿ ಆಗುತ್ತೆ, ರಸಾನುಭವವಾಗುತ್ತೆ. So that is where we reach the pinnacle of becoming from a dancer to a artist, and that is when we touch the audience and make a change in the vision. Okay, ಅದ್ಭುತ ಸರ್. ಇದಕ್ಕೆ ರಾಧಿಕಾ ರಾಮಾನುಜಂ ಮೇಡಮ್ ರವರು ಇನ್ನೂ ಒಂದೆರಡು ಪಾಯಿಂಟ್ಸ್ ಸೇರಿಸ್ಬೇಕು ಅಂತ ಕೈ ಎತ್ತಿ. ಖಂಡಿತ. ಸೊ ನಾವೇನ್ ಅನ್ಕೋತೀವಿ ಅಂದ್ರೆ ಗಂಡಸರಿಗೆ ಗ್ರೇಸ್ ಇಲ್ಲ ಅಂತ ಅನ್ಕೋತೀವಿ. That's the whole point. So ನರ್ತನ ಅಂದ ತಕ್ಷಣ ಏನ್ ಅನ್ಕೋತೀವಿ, should have grace. ಬಟ್ ನೋಡ್ಬೇಕು ನೀವು, ಉದಯ್ ಶಂಕರ್ ಆಗ್ಲಿ, CVC ಸರ್, ಸಿ ಚಂದ್ರಶೇಖರ್ ಸರ್ ಆಗ್ಲಿ, ಯಾರು ನಮ್ಮ ಉಡಿಸಿ ಅವರು ಕೇಳುಚರಣ್ ಮಹಾಪಾತ್ರ, ಅವ್ರಿಗಿಂತ ಮಹಾರಾಜ್ ಆಗಿರ್ಬೋದು, nobody had such grace. So we have always thought natya, of course ಶಿಲ್ಪಕಲೆಯಲ್ಲೂ ನೋಡಿದ್ರೆ it was more or less women sculptures as natya and ಬಂದ ತಕ್ಷಣ. But ಅದ್ರ ಪಕ್ಕ ಇತ್ತು ಮೇಲ್ವ ಖಜುರಾಹೋ, whatever, wherever we have also. Plus ಯಾರು, who is the god of dance ನಮಗೆ, ನಟರಾಜ. ಅವನಿಂದ ಬೇಕಾ ಗ್ರೇಸ್ ಅಲ್ಲಿ. ನಾಟ್ಯಶಾಸ್ತ್ರ ಬರೆದಿದ್ದು ಭರತ ಮುನಿ, and everything is through it. Of course it has, because of our natural grace ನಮಗೆ. ನಾವು ನಮಗೆ we have a natural grace, not that ನಿಮಗೆ ಗಂಡಸರಿಗೆ ಇಲ್ಲ ಅಂತ ಹೇಳ್ತಿಲ್ಲ. ಸ್ವಲ್ಪ ಅಡಾಪ್ಟಬಲ್ ಆಗಿ ಮಾಡ್ಕೊಂಡ್ರೆ ಆರ್ ವಾಟ್ ಎವರ್ ಮಾಡ್ಕೊಂಡ್ರೆ ಈ ಫಸ್ಟ್ ಕ್ಲಾಸ್ ಡಾನ್ಸರ್ಸ್. ಇವಾಗ ಜಾಸ್ತಿ ಗಂಡು ಹುಡುಗರು ಜಾಸ್ತಿ ಆಗ್ಬಿಟ್ಟಿದೆ, ನಮಗ್ ಕಡಿಮೆ ಆಗ್ತಾರೆ. ಶ್ರೀನಿವಾಸ್ ಅವರೇ, anyway, that's what I just wanted to add, that grace is ಮುಖ್ಯ ಅಂತ. and we have always had through and ಎಲ್ಲ ನಟವನಾರ್ಸ್ ನಮಗೆ ಪಾಠ ಮಾಡಿದ್ದು ನಟವನಾರ್ಸ್ ಮೆನ್ only. ಬಡವ ರಾಮಯ್ಯ ಪಿಳ್ಳೆ ಇರ್ಬೋದು, ತಂಜಾವೂರು ಬಾಣಿ ಬರ್ತಿದ್ದು, ಎಲ್ಲರೂ men. So maybe they didn't come to proscenium stage and they push the women first, like Padmini ಆಗಿರ್ಬೋದು, ವೈಜಯಂತಿ ಬಾಲಬಾಲೆ, they push the women more, or they have got more chances. But equally knowledgeable is men. Thank you ma'am. ಇದಕ್ಕೆ ಅದಿತಿ ಸದಾಶಿವರವರು ಏನಾದ್ರೂ ಒಂದೆರಡು ವಿಷಯಗಳನ್ನ ಹೇಳ್ಬಹುದಾ? ಖಂಡಿತ. ಸೊ ಶ್ರೀನಿವಾಸನ್ ಅವರು ಅಂಡ್ ರಾಧಿಕಾ ಅವ್ರು ಹೇಳ್ದಂಗೆ, ಶ್ರೀನಿವಾಸನ್ said that all these how we grow from a dancer to an artist, and Radhika for example ಕೊಟ್ರು of all these male dancers. So ಅವರ performance ನೋಡಿದ್ರೆ sometimes we forget the gender on the stage. Okay. So you forget the gender does not remain, it's the art which remains. So that is what the bottom line is. Okay. It's male dancer, female dancer, it just merges, everything vanishes, and it's the art which remains. ಸೊ ಎಲ್ರು ಹೇಳೋದು ಹೇಗಿದೆ ಅಂತಂದ್ರೆ, ಕಲೆ ಎಂಬುದು ಪುರುಷ ಅಥವಾ ಸ್ತ್ರೀ ಪ್ರಧಾನವಾದದ್ದಲ್ಲ, ಅದು ಪ್ರಕೃತಿ ದತ್ತವಾಗಿದೆ. ಅದನ್ನ ಯಾರು
ಅದನ್ನ ಅಳವಡಿಸ್ಕೊಳ್ತೀವೋ ಅದು ಅವರ ಸ್ವತ್ತಾಗ್ತದೆ. ಇದು ಯಾರದೇ ಒಬ್ಬರ ಸ್ವತ್ತು ಅಂತಲ್ಲ. ಇಟ್ ಇಸ್ ನಾಟ್ ಎನಿಬಡೀಸ್ ಇಂಡಿವಿಜುವಲ್ ಪ್ರಾಪರ್ಟಿ. ಎನಿಬಡಿ ಹೂ ವರ್ಕ್ಸ್ ಆನ್ ಇಟ್, ಇಟ್ ಬಿಕಮ್ಸ್ ದೇರ್ಸ್ ಅಂತ. ಓಕೆ, ಧನ್ಯವಾದಗಳು. ಈಗ ಮುಂದಿನ ಪ್ರಶ್ನೆ, ನನ್ನ ಪ್ರಶ್ನೆ ಈಗ ರಾಧಿಕಾ ರಾಮಾನುಜಂ ರವರಿಗೆ. ನೀವು ಸಂಪ್ರದಾಯದಲ್ಲಿ ಬಹಳ ನಂಬಿಕೆಯನ್ನು ಇಟ್ಟಿರುವವರು, ಸಂಸ್ಕೃತಿಯನ್ನ ಬಹಳ ನಂಬಿರುವವರು, ಸಂಸ್ಕೃತಿಯ ಬಗ್ಗೆ ಅಪಾರವಾದ ಗೌರವ ಇಟ್ಟಿರುವವರು. ಹಾಗಾಗಿ ನನ್ನ ಪ್ರಶ್ನೆ ನೇರವಾಗಿ ನಿಮ್ಗೆ, ಕಲೆ ಸಂಸ್ಕಾರವಂತರಿಗೆ ಮಾತ್ರವ ಅಥವಾ ಕಲಿಯುವಿಕೆಯಿಂದ ಎಲ್ಲರೂ ಸಂಸ್ಕಾರವಂತರಾಗಬಹುದಾ? ಒಳ್ಳೆ ಪ್ರಶ್ನೆ. ಇವಾಗ ಸಂಸ್ಕಾರ ಅಂದ್ರೆ ಏನು? ಒಂದು ಸಾಂಸ್ಕೃತಿಕ ಪರಂಪರೆ, ಅಭಿವೃದ್ಧಿ ಅಂತ ಇಟ್ಕೋಬಹುದು. ಉತ್ತಮ ನಡತೆ, ವರ್ತನೆ, ಸಭ್ಯ, ಈ ತರ ಸಂಸ್ಕಾರ ಅಂತ ಒಂದು. ಇನ್ನೊಂದು ಸಂಸ್ಕಾರ ಅಂದ್ರೆ ಉಪನಯನ, ಮದುವೆ, ಅಂತ್ಯ ಸಂಸ್ಕಾರಗಳು. ಸೊ ಅದಲ್ಲ, ದೋಸ್ ಆರ್ ರಿಚುವಲ್ಸ್. ಇವಾಗ ಕಲೆಯು ಹೇಗೆ ಇದನ್ನ ಅವಲಂಬಿಸುತ್ತದೆ ಮತ್ತು ಹೆಚ್ಚು ಹೇಗೆ ಅದನ್ನ ಮೆರುಗುಗೊಳಿಸ್ತದೆ. ಇವಾಗ ಯಾರಿಗಾದ್ರೂ ಒಂದು ಸ್ಟೂಡೆಂಟ್ಗೆ, ನಾನು ಸ್ಟೂಡೆಂಟ್ ಇಂದ ಹೇಳ್ಕೊಂಡ್ಬರ್ತೀನಿ. ಇವಾಗ ಚಿಕ್ಕ ವಯಸ್ಸಿಂದಾನೇ ನಾವು ಮನೆಯಲ್ಲಿ ಪಾಠ ಹೇಳ್ಕೊಡ್ತೀವಿ. ಫಸ್ಟ್ ತಾಯಿನೇ ಮೊದಲ ಗುರು. ಹೀಗ್ ಮಾಡ್ಬೇಡ, ಹಾಗ್ ಮಾಡ್ಬೇಡ, ಇದು ಹೇಳ್ಕೊಡ್ಬೇಡ. ಆದಷ್ಟು 8 ವಯಸ್ಸುವರೆಗೂ ಮಾಡ್ಬೇಡ ಅಂತಾನೆ ತಾನೇ ಹೇಳ್ಕೊಡೋದು. ದೆನ್ ಪಾಠಕ್ಕೆ ಇದಕ್ಕೆ ಕರ್ಕೊಂಡ್ ಬರ್ತೀರ, ಅದು ನೃತ್ಯ ಶಾಲೆಗೆ. ನಾವು ಆಸ್ ಶ್ರೀನಿವಾಸ್ ಪುಟೆ, ಸೊ ದಿಸ್ ನಾವು ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂದ್ರೆ ಬ್ರಾಹ್ಮಣರು ಅಂತ ಏನಾರು No, there's nothing like that. No, nothing related to or privileged ಅಂತಾನು ಇಟ್ಕೋಬಹುದು. There is, we will call it as privileged lot. Correct, because correct. art is again a very expensive this one. So whatever, for whatever reason, wherever we don't get a privileged lot or a non-privileged lot. So Rukmini Devi Arundel again and Krishna here, they made sure that it was not just within ಒಂದು ಪರಂಪರೆ, ಒಂದು ಬಳಗಕ್ಕೆ ಮಾತ್ರ ಇರಬಾರ್ದು ಅಂತ ಮಾಡಿ ಹೊರಗಡೆ ಬಂದಿತ್ತು. 1947 ಅಲ್ಲೇ ನಾವು ಹಂಗೆಲ್ಲ ಬಂದ್ವಿ. ಅಲ್ಲಿಂದಾನೇ ಶುರುವಾಯ್ತು. ಅಲ್ಲಿಂದಾನೇ ತುಂಬಾ ಮಕ್ಕಳು ನೃತ್ಯ ಕಲ್ತ್ಕೊಳ್ಳೋರು, ಶಾಸ್ತ್ರೀಯ ಸಂಗೀತ ಕಲಿಯೋರು. ಬಟ್ ಶಾಸ್ತ್ರೀಯ ನೃತ್ಯ ಕಲಿಯಕ್ಕೆ ಯಾರೋ ಯಾವಾಗೂ ಮುಂದೆ ಇಟ್ಟು ಇವ್ರು ಹೇಳ್ಕೊಡ್ತಾರ ಅಥವಾ ಪಾಠ ಬರುತ್ತಾ, ಅಥವಾ ಶ್ರೀನಿವಾಸ್ ಹೇಳ್ದಂಗೆ ನಮ್ಗೆ ಆಪರ್ಚುನಿಟಿ ಸಿಗತ್ತಾ, ಎಲ್ಲಿ ಡಾನ್ಸ್ ಮಾಡ್ಬೇಕು, ಎಲ್ಲಿ ಮಾಡಬಾರ್ದು. ಆರ್ಟ್ ಇಸ್ ಯೂನಿವರ್ಸಲ್. ಇವಾಗ ಈ ಮಗುಗೆ ನೃತ್ಯಕ್ಕೆ ಒಂದು ಸಂಸ್ಕಾರ ಇದೆಯೋ ಅಥವಾ ನೃತ್ಯ ಬರುತ್ತೋ ಇಲ್ಲೋ ಅಂತ ನಮಗ್ ಗೊತ್ತಾಗಲ್ಲ. ಆಸ್ ಇಟ್ ಗ್ರೋಸ್ ಓನ್ಲಿ ಗೊತ್ತಾಗಲ್ಲ. ಆಫ್ಟರ್ an age 8th standard ಏನೋ ಅದೇನೋ ಪಾಠ ಎಲ್ಲೋ ನೋಡಿರುತ್ತವೋ ಅಥವಾ ನೃತ್ಯ ನೋಡಿರುತ್ತವೋ ಓಡ್ ಬರುತ್ತವೆ, ಅಥವಾ ತಂದೆ ತಾಯಿ ಕಳಿಸ್ತಾರೆ, ಅಥವಾ ಮನೇಲಿ ಎಲ್ಲಾರು ಒಂದು ಸಂಗೀತಕ್ಕೆ ಒಂದು ಡಾನ್ಸ್ ಮಾಡೋದನ್ನೇ. ಡಾನ್ಸ್ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಟು ಮ್ಯೂಸಿಕ್ ಅಂತ. ಒಂದು ಸಂಗೀತ ಕೇಳಿದ ತಕ್ಷಣ ಒಂದು ಕಾಲ್ ಪಟ ಅಂತ ಹೊಡಿಯೋದು, ಕೈ ಆಡ್ಸೋದು, ಅದನ್ನ ನಾವು ಚೆನ್ನಾಗಿ ಅದು ಕ್ರಾಫ್ಟ್ ಮಾಡೋದು ಇಸ್ ನೃತ್ಯ. ಸೊ ಎನಿಬಡಿ ಅಂಡ್ ಎವ್ರಿಬಡಿ ಅಟ್ ದಿಸ್ ಪಾಯಿಂಟ್ ಕ್ಯಾನ್ ಲರ್ನ್ ಅಟ್ ದಟ್. ಅವಾಗ್ಲೂ ಕಲಿಬಹುದಿತ್ತು. ಮೇಬಿ ದೇರ್ ವಾಸ್ ಸಮ್ ರಿಸ್ಟ್ರಿಕ್ಷನ್ಸ್, ಬಟ್ ಸ್ಲೋಲಿ ಇಟ್ಸ್ ಕಮ್ ಔಟ್. ಬಟ್ ಶೋರ್ಲಿ ಕಲಿಬಹುದು ಎರಡು. ಬಟ್ ಒನ್ ದಿಸ್ ಆಸಕ್ತಿ ಇಸ್ ಇಂಪಾರ್ಟೆಂಟ್ ಅಂಡ್ ಟ್ಯಾಲೆಂಟ್ ಇಸ್ ಇಂಪಾರ್ಟೆಂಟ್. ಇವಾಗ ಆ ಮಗು ಟ್ಯಾಲೆಂಟ್ ಇಲ್ದ್ರೆ ನಾವು ಹೇಳ್ಕೊಡೋಕ್ಕೂ ಕಷ್ಟ. ಬಟ್ ಸಂಸ್ಕಾರ ಬೇಕು ಅಂತ ಅದು ಒದ್ಕೊಂಡೇ ಬರುತ್ತೆ. ಅದು ಯು ಕ್ಯಾನಾಟ್ ನಾಟ್ ಸ್ಟಾಪ್ ಇಟ್. ಸೊ ಟೀಚರ್ ವಿಲ್ ಟೀಚ್. ಸೊ ಅಲ್ಲ ನಾವು ಆಫ್ ಕೋರ್ಸ್ ಆಸ್ ಟೀಚರ್ಸ್ ಶಿಸ್ತು ಹೇಳ್ಕೊಡ್ತೀವಿ, ಭಕ್ತಿ ಹೇಳ್ಕೊಡ್ತೀವಿ, ಸಮರ್ಪಣೆ, ಡಿಸಿಪ್ಲಿನ್, ಡಿವೋಷನ್, ಡೆಡಿಕೇಶನ್ ಖಂಡಿತ ಹೇಳ್ಕೊಡ್ತೀವಿ. ಲೈಕ್ ಎನಿ ಸ್ಕೂಲ್ಗಿಂತ ಸ್ವಲ್ಪ ಮೇಬಿ ಜಾಸ್ತಿ ಹೇಳ್ಕೊಡ್ತೀವಿ. ಬಿಕಾಸ್ ನಾವು ಶಾಸ್ತ್ರೀಯ ಕಲೆ ಕಲಿತಾರೆ, ಎನಿ ಅದರ್ ಕಲೆ ಅಲ್ಲ. ಈ ಶಾಸ್ತ್ರೀಯ ಕಲೆ ಮಾಡೋದು ಕಷ್ಟ, ಅದಕ್ಕೆ ಎಲ್ಲಾ ಮಕ್ಕಳು ಬರೋಲ್ಲ. ಬಿಕಾಸ್ ಅದು ತಟ್ಟಡುಗು ನಾಟಡುಗುನೇ ಒಂದು ತಿಂಗಾನ್ಗಟ್ಲೆ ಹೇಳ್ಕೊಡ್ತೀವಿ, ಕಷ್ಟ. ಸೊ ಅದನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಪಡ್ಬೇಕೆ ಹೊರತು, ಬಟ್ ಎಲ್ಲಾ ಮಕ್ಳಿಗೂ ಹೇಳ್ಕೊಡ್ಬೋದು, ಎಲ್ಲಾ ಮಕ್ಳಿಗೂ ಹೇಳ್ಕೊಡ್ಬೇಕು. ದಟ್ ಇಸ್ ವಾಟ್ ಇಸ್ ದ ಹೋಲ್ ಸಂಪ್ರದಾಯ. ನಾವು ಒಳ್ಳೆ ವಾತಾವರಣ ಸೃಷ್ಟಿಸ್ತೀವಿ ಡಾನ್ಸ್ ಕ್ಲಾಸ್ ಅಲ್ಲಿ. ಅಫ್ಕೋರ್ಸ್ ರಾಮಕೃಷ್ಣ ಗಣೇಶ ಮೂಷಿಕ ವಾಹನದಿಂದಾನೇ ಶುರು ಮಾಡೋದು. ಸೊ ಅಲ್ಲಿಂದ ಸಂಸ್ಕಾರ ಬಂದೇ ಬರುತ್ತೆ. ಯಾವ ಮಕ್ಳಿಗೂ ಬರದೇ ಇರೋಕ್ ಸಾಧ್ಯವೇ ಇಲ್ಲ. ಎಲ್ಲಾರು ಒಟ್ಟಿಗೆ ಡಾನ್ಸ್ ಮಾಡಿ, ಇವಾಗ ದಿಸ್ ಒನ್ ಆಫ್ ಸೇಯಿಂಗ್ ಮೇಲೆ ಕೆಳಗೆ ಬರೋಕ್ ಸಾಧ್ಯವೇ ಇಲ್ವಲ್ಲ. ಯಾವ ಮಕ್ಳು ಒಟ್ಟಿಗೆ ಡಾನ್ಸ್ ಮಾಡಿಸ್ತೀವಿ. ಶೂರ್ಲಿ ಆಲ್ ದೋಸ್ ಥಿಂಗ್ಸ್. ಇವಾಗ ಸಮಯಕ್ಕೆ ಸರಿಯಾಗಿ ಬರ್ಬೇಕು, ಬಟ್ಟೆ ಚೆನ್ನಾಗಿ ಹಾಕೋಬೇಕು, ವೇಷಭೂಷಣ ಇರಬೇಕು, ಚಿಕ್ಕ ವಿಷಯ ಇರ್ಬೋದು, ಅದೆಲ್ಲ ಆಡ್ಸ್ ಟು ಸಂಸ್ಕಾರ. ಅದೆಲ್ಲವೂ ಸಂಸ್ಕಾರಕ್ಕೆ ಒಂದು ಹಿಡಿದ ಕನ್ನಡಿ. ಅದೇ ಶುರು. ಅದನ್ನೇ ನಾವು ಮಾಡಿ ಇವಾಗ ನಮ್ಮನ್ನೇ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಆಸ್ ಆರ್ಟಿಸ್ಟ್. ಲೈಕ್ ಶ್ರೀನಿವಾಸ್ ಕಲಾವಿದನ
ಆಸ್ ಡಾನ್ಸರ್ಸ್ ಅಲ್ಲೇ ಕಲಾವಿದರು ಅಂತ ಹೋಗೋದಕ್ಕೆ ಒಂದು ಸಂಸ್ಕಾರ ಬೇಕೇ ಬೇಕು. ಸಂಸ್ಕಾರ ಮಾಡೋದು ವಿ ಹ್ಯಾವ್ ಟು ವರ್ಕ್. ಮನೇಲೂ ಅವರು ಹೇಳ್ಬೇಕು, ಪರವಾಗಿಲ್ಲ ಮೇಡಮ್ ಒಂದ್ ಸ್ವಲ್ಪ 10 ಸತಿ ಮಾಡ್ಸಿದ್ರೆ ಮಾಡು ಅನ್ನೋ ಒಂದು ಇರಬೇಕು. ಮನೆಯಲ್ಲೂ ಹೇಳ್ಬೇಕು, ಇಲ್ಲ ಏನಿಂಗ್ ಬರತ್ತೆ ಬಿಡು ಅನ್ಬಿಟ್ರೆ ಕಷ್ಟ. ಅದು ಕಷ್ಟ ಇದೆ. ಸೊ ಶಾಸ್ತ್ರೀಯ ನೃತ್ಯ ಕಷ್ಟನೇ, ನಾನು ಇಲ್ಲ ಅಂತ ಹೇಳ್ತಾನೆ. ಬಟ್ ಅದನ್ನ ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಪಟ್ರೆ ಎಲ್ಲಾರು ಕಲ್ಸ್ಬೇಕು. ಓಕೆ, ಸೊ ನಿಮ್ಮ ಪ್ರಕಾರ ಡೆಡಿಕೇಶನ್, ಡಿಸಿಪ್ಲಿನ್ ಅಂಡ್ ಡಿವೋಷನ್ ಮೂರು ಅಂಶಗಳನ್ನ ಯಾರಲ್ಲಿ ಟು ದಿ ಆರ್ಟ್ ಅಂಡ್ ಟು ದಿ ಟೀಚರ್ ಎರಡಕ್ಕೂ ಇರಬೇಕು. ಸೊ ಇದು ಗುರು ಶಿಷ್ಯರ ಮಧ್ಯೆ ಇದೊಂದು ಗಿವ್ ಅಂಡ್ ಟೇಕ್ ಪಾಲಿಸಿ ತರ ಇನ್ಕ್ಲೈನ್ ಮಾಡಿ ಮಕ್ಕಳು ರೆಪ್ರೆಸೆಂಟ್ ಮಾಡ್ತು ಅಂತಂದ್ರೆ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಇಬ್ರು ಕಲೆಯಲ್ಲಿ ಒಂದ್ ಸಂಸ್ಕಾರನ ಬೆಳೆಸ್ಕೊಟ್ಟಿಗೆ ಈಜಾಡ್ಬೋದು. ಶಿಷ್ಯ ಇಷ್ಟು ಕೊಟ್ರೆ ಗುರು ಹಂಗ್ ಎತ್ತಿ ಕೊಡ್ತಾರೆ. ಸ್ಪಂದನೆ ಅದು ಬಂದೇ ಬರುತ್ತೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ಅಪ್ಲೈ ಆಗ್ಬೇಕು ಫಾರ್ ಎವ್ರಿ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಜಾಸ್ತಿನೇ ಕೊಡ್ಬೋದು. ಓಕೆ, ಫೈನ್. ಸೊ ಈ ಕಲೆ ಸಂಸ್ಕಾರವಂತರನ್ನಾಗಿ ಮಾಡತ್ತೆ. ನಮ್ಮ ಭಾಷೆಯಲ್ಲಾಗ್ಬೋದು, ನಮ್ಮ ವೇಷಭೂಷಣದಲ್ಲಾಗ್ಬೋದು, ನಮ್ಮ ಥಾಟ್ ಪ್ರೋಸೆಸ್ ಆಮೇಲೆ ನಮ್ ರೂಟ್ಸ್ ಬಗ್ಗೆ ಆಗಿರ್ಬೋದು, ನಮ್ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಖಂಡಿತವಾಗ್ಲೂ ಒಂದ್ ಕೊಡತ್ತೆ ಅನ್ನೋದು ನಿಮ್ಮ ಮಾತು. ಬಹಳ ಅದ್ಭುತವಾಗಿ ಅದನ್ನ ಬಿತ್ತರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನನ್ನ ಮುಂದಿನ ಪ್ರಶ್ನೆ ಅದಿತಿ ಸದಾಶಿವರವರಿಗೆ. ನೀವು ಒಬ್ಬ ಎಕ್ಸಲೆಂಟ್ ಡಾನ್ಸರ್ ಮತ್ತೆ ಎಕ್ಸ್ಟ್ರಾರ್ಡಿನರಿ ಯೋಗ ಪಟು. ನೀವು ಡಾನ್ಸ್ ಅನ್ನೋದೇ ಒಂದು ಎಕ್ಸರ್ಸೈಸ್. ಆಕ್ಚುಲಿ ನೃತ್ಯವೇ ಒಂದು ವ್ಯಾಯಾಮ. ಈ ನೃತ್ಯಕ್ಕೂ ವ್ಯಾಯಾಮದ ಅವಶ್ಯಕತೆ ಇದೆಯಾ? ಇಂಪಾರ್ಟೆನ್ಸ್ ಆಫ್ ಎಕ್ಸರ್ಸೈಸಸ್ ಏನು? ಬಿಕಾಸ್ ಡಾನ್ಸೇ ಫಿಸಿಕಲ್ ಆಕ್ಟಿವಿಟಿ ಆಗಿರೋದ್ರಿಂದ ಮತ್ತದಕ್ಕೆ ನಾವು ವಾರ್ಮ್ ಅಪ್ಸ್ ಮಾಡ್ಬೇಕಾ, ಕೂಲ್ ಡೌನ್ ಮಾಡ್ಬೇಕಾ, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಐ ರಿಕ್ವೆಸ್ಟ್ ಅದಿತಿ ಟು ಸ್ಪೀಕ್. That's a good point. Dance ಒಂದು good enough exercise ಎಲ್ಲರೂ ಹೇಳ್ತಾರೆ. Like I think everybody will agree with me. ಇಷ್ಟೆಲ್ಲ ಡಾನ್ಸ್ ಮಾಡ್ತೀಯಾ, ಅಷ್ಟೇ ಸಾಲದ, ಮತ್ತೆ ಯಾಕೆ ಎಕ್ಸ್ಟ್ರಾ ಯೋಗ ಕ್ಲಾಸ್ ಹೋಗ್ತೀಯಾ, ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಟ್ರೆಂಥನಿಂಗ್ ಕ್ಲಾಸ್ಗೆಲ್ಲ ಏನಕ್ಕೆ ಹೋಗ್ತೀಯಾ? ಐ ಆಮ್ ಶೋರ್ ಆಲ್ ಆಫ್ us have asked this question because I'm sure like Srinivasan, Radhika, Madhu, like ನಾವೆಲ್ಲರೂ dancers ಆಗಿ we actually support dancing with other forms of workout strengthening practices. So ಅಷ್ಟೆಲ್ಲ ನಾವು ಕೇಳಿದೀವಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡಕ್ಕೆ, ಸ್ಪೋರ್ಟ್ಸ್ ಇಸ್ ಗುಡ್ ಎನಫ್ ಎಕ್ಸರ್ಸೈಸ್ ಅಲ್ವಾ ನಮ್ಗೆ. ಬಟ್ ಅಟ್ಲೀಸ್ಟ್ ಸ್ಪೋರ್ಟ್ಸ್ ಪರ್ಸನ್ ನೋಡಿದ್ರೆ ದೇರ್ ಪ್ರಾಕ್ಟಿಸ್ ಆಕ್ಚುಯಲ್ ಸ್ಪೋರ್ಟ್ ಅಲ್ಲಿ ಮೇ ಬಿ ಅಬೌಟ್ ಲೈಕ್ ಸಮ್ 2-3 hours. ಬಟ್ ಅದನ್ನ ಸಪೋರ್ಟ್ ಮಾಡಕ್ಕೆ ದೇ ಸ್ಪೆಂಡ್ ಅಬೌಟ್ 4-5 hours ಆಫ್ ಸ್ಟ್ರೆಂಥನಿಂಗ್, ಕಂಡೀಷನಿಂಗ್, ಪ್ರಿಪೇರ್ ಈ ಸ್ಪೋರ್ಟ್ ಆಡಕ್ಕೆ ಇದೆ. ಸೇಮ್ ನಾವು ಡಾನ್ಸರ್ಸ್ ಅಷ್ಟೇ. ಅಂಡ್ ಫಸ್ಟ್ ಕ್ವೆಶ್ಚನ್ ಶ್ರೀನಿವಾಸನ್ ಅವ್ರು ಹೇಳಿದ್ರು, ನಾವು ಡಾನ್ಸರ್ ಆಗಕ್ಕೆ ನಾವ್ ಇಷ್ಟೆಲ್ಲ ಓದ್ಬೇಕು, ಇಷ್ಟೆಲ್ಲ ಪ್ರಿಪೇರ್ ಆಗ್ಬೇಕು ಅಂತ. And our physical body, our means of expression is our physical body. So mane pillar foundation strong agilla andre idi building bidogutte. So the strengthening is the foundation. Full nela ella agdo foundation ella maadi aamele ನಾವು ಮನೆ ಕಟ್ತೀವಿ. So physical body also hange work agodu. So we need a very strong foundation. So muscle in the bone of joint agake we have ligaments, bone in the bone of joint agake we have tendons, we have the nervous system. So it is not just simple sumne deha anta ankolti, but it is extremely complicated. And now as dancers and ಎಷ್ಟೋ ಸತಿ ನಾವೆಲ್ಲ music ಹಂಗೆ ಬೆರಗಾಗ್ಬಿಟ್ಟು dance ಮೈನೆ ಮರ್ತ್ಬಿಟ್ಟು dance ಮಾಡ್ತೀವಿ. And of course being an artist it does happen many times. So ಅಂತದಲ್ಲಿ injuries ತುಂಬಾ ಸತಿ, maybe a very minute injury, maybe ಅವತ್ತಾಗದಲ್ಲೇ ಇರ್ಬೋದು, it will add on. ಯಾವತ್ತು ಗೊತ್ತಿಲ್ಲ ಏನೋ ಹಿಂಗಾಯ್ತು, ಸುಮ್ಮನೆ ಹಿಂಗಾಯ್ತು, ಟ್ವಿಸ್ಟ್ ಆಗೋಯ್ತು, ಮುರಿದೋಯ್ತು, ಸ್ಟ್ರೈನ್ ಆಗೋಯ್ತು, ಮೇಜರ್ ಇಂಜುರಿ ಆಗೋಯ್ತು, it builds up. So ಅದನ್ನ ಅವಾಯ್ಡ್ ಮಾಡ್ಬೋದು. So as and when you strengthen, so by chance if ಸುಮ್ಮನೆ ಹಿಂಗೆ ಟ್ವಿಸ್ಟ್ ಆಗೋದು, it will have the strength to hold, to withstand that minute twist, turn or any injury. So physical exercises is extremely important. It can be even strength training, weight lifting, that's the easiest way of strength training. What I would tell is you need everything, not just strength. You need strength, you need mobility, agility, muscle endurance, cardio,
flexibility, balance, control, and breath. So all of this is necessary, and yoga is a holistic wellness which gives all of this, including mental balance. ಸೊ ಶರಣ್ರು ಹೇಳಿದ್ದೊಂದು ಆ, ಇದು ನೆನಪಾಗ್ತಿದೆ ವಚನ. ನೀವ್ ಹೇಳಿದ್ರಿ ಬಾಡಿ ನೇ ಒಂದು ಪಿಲ್ಲರ್ ಇದ್ದಂಗೆ ಅಂತ. ಸೊ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅನ್ನೋ ರೀತಿ ಅದನ್ನ ಯೋಗ ಎನ್ನುವ ಭಗವಂತನಿಂದ ನಾವು ಅದನ್ನ ಸ್ಥಾಪಿಸಿದರೆ ಅದರಲ್ಲಿ ಏಕಾಗ್ರತೆ, ಶಕ್ತಿ ಮತ್ತೆ ನಿಷ್ಠೆ ಎಲ್ಲವೂ ಇರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಖಂಡಿತ ಖಂಡಿತ. ಅಂಡ್ ಇನ್ನೊಂದು ಐ ವಾಂಟ್ ಟು ಆಡ್, ಕಂಟಿನ್ಯೂಯಿಂಗ್ ವಿತ್ ರಾಧಿಕಾ ಅವರಿಗೆ ಕೇಳಿದ ಪ್ರಶ್ನೆ, ಸಂಸ್ಕಾರ ಇಂದ ಹೆಂಗೆ ಅಂತ. ಸ್ಕೂಲಿಂದ ನಮ್ಮ ತಾಯಿ, ನಾನ್ ನಾಟ್ಯ ತುಂಬಾ ಬೇಗ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ನಮ್ ತಾಯಿ ಮುಂಚಿನಲ್ಲೇ ಯೋಗ ಮಾಡ್ತಿದ್ರು. ಅವ್ರು ತುಂಬಾ ಬಲವಂತ ಮಾಡೋರು, ಯೋಗ ಕ್ಲಾಸಿಗೆ ಹೋಗು, ಯೋಗ ಕ್ಲಾಸಿಗೆ ಹೋಗು ಅಂತ. ಬಟ್ ಚಿಕ್ಕವರಾಗಿ ಬಲವಂತ ಮಾಡಿ ಕಳಿಸ್ದೆ, ಏನು ಅಮ್ಮ ಹೇಳ್ತಾರೆ ಬೈಕೊಂಡು ಯೋಗ ಕ್ಲಾಸಿಗೆ ಹೋಗಿಲ್ಲ ಅಂದ್ರೆ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಲ್ಲ. ದಿಸ್ ವಾಸ್ ಹರ್ ಮೇನ್ ಕಂಡೀಷನ್. ಸೊ ಹಂಗಾಗಿ ಯೋಗ ಕ್ಲಾಸಿಗೆ ಹೋಗಿದ್ದು. ಬಟ್ ಆಸ್ ಅ ಕಿಡ್ ಅಮ್ಮ ಬಲವಂತ ಮಾಡ್ತಾ ಡಾನ್ಸ್ ಕ್ಲಾಸಿಗೆ ಹೋಗಿ ತುಂಬಾ ಇಷ್ಟ. ಸೊ ಹಂಗಾಗಿ ಓಕೆ, ಯೋಗ ಕ್ಲಾಸಿಗೆ ಹೋಗದೆ ಹೋದ್ರೆ ಡಾನ್ಸ್ ಕ್ಲಾಸ್ ಸಿಗಲ್ಲ. ಸೊ ಬೈಕೊಂಡು ಇಷ್ಟ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಏನೋ ಮಾಡ್ತಿದ್ವಿ. ಹಂಗ ನಾನು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಬಟ್ ದಟ್ ಇಸ್ ವಾಟ್ ಗಾಟ್ ಮೀ ಹಿಯರ್. ಸೊ ಆ ಸಂಸ್ಕಾರ ಮನೆಯಿಂದ ಬಂದಿದ್ದ, ದಟ್ ಒನ್ ಸ್ಮಾಲ್ ಥಿಂಗ್. ಇಟ್ ಮೇ ಬಿ ದ ಮೀನ್ಸ್ ಮೇ ಬಿ ಲೈಕ್ ಅಯ್ಯೋ ಬೈಕೊಂಡು ನಾನು ಹೋಗ್ತಾ ಇರ್ಬೋದು. ಬಟ್ ಆ ವಯಸ್ಸಲ್ಲಿ ಅಷ್ಟು ಗೊತ್ತಾಗಲ್ಲ ದಟ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಅಂಡ್ ದಟ್ ಅಪ್ಲೈಸ್ ಟು ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರಿ ರಾಧಿಕಾ ಮೇಡಮ್ ಅವರ ಮಾತಿಗೂ. ಸಂಸ್ಕಾರ ಹೇಗೆ ಮನೆಯಿಂದ ಶುರು ಆಗ್ಬೇಕು. ಮೇಡಮ್ ಹೇಳ್ದಂಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರುವು ಅಂತ. ಹಾಗಾಗಿ ಸೊ ಆ ಸಂಸ್ಕಾರ ಅನ್ನೋದು ಬಂತು ಅಂತಂದ್ರೆ ನಾವು ನಿಜವಾಗ್ಲೂ ನಮ್ಮ ಸಂಸ್ಕೃತಿಯನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು. ನಮ್ಮ ದೇಶದ ಸಂಸ್ಕೃತಿಯ ಪತಾಕೆಯನ್ನ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೋದು ಅಂತ ನೀವೆಲ್ಲರೂ ಹೇಳಿದ್ರಿಂದ ತಿಳಿಯುತ್ತೆ. ಈಗ ನನ್ನ ಮುಂದಿನ ಪ್ರಶ್ನೆ, ಶ್ರೀನಿವಾಸನ್ ಅವರಿಗೆ ನನ್ನ ಮುಂದಿನ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸನ್ ರವರು ಬರೀ ಭರತನಾಟ್ಯ ಕಲಾವಿದ ಮಾತ್ರ ಅಲ್ಲ, ನೀವು ಒಂದು ತರ ವರ್ಸಟೈಲ್, ಕಂಪ್ಲೀಟ್ ಒಂಥರ. ನೀವು ನಾಟ್ಯಶಾಸ್ತ್ರದ ಬಗ್ಗೆ ಹೇಳಿದ್ರಿ. ನಾಟ್ಯಶಾಸ್ತ್ರ ಬರೀ ನಾಟ್ಯ ಕಲೆ ಬಗ್ಗೆ ಮಾತ್ರ ಹೇಳೋದಿಲ್ಲ, ಅದು ಶಿಲ್ಪಕಲೆ, ವಾಸ್ತುಕಲೆ, ಚಿತ್ರಕಲೆ, ಮತ್ತೆ ಚತುರ್ವಿಧ ಅಭಿನಯಗಳು, ಯೋಗ, ನಾಟಕ, ಸಮಗ್ರವಾಗಿ ನೀವು ಅದ್ರ ಬಗ್ಗೆ ಹೇಳಿದ್ರಿ. ನಾನು ಅದನ್ನ ನಿಮ್ಮಲ್ಲಿ ಬಹಳ ಸೂಕ್ಷ್ಮವಾಗಿ ಕಂಡಿದ್ದೀನಿ. ಐ ಹ್ಯಾವ್ ನೋಟಿಸ್ಡ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಯು ಆರ್ ಅನ್ ಎಕ್ಸಲೆಂಟ್. ಅದಕ್ಕೆ ನನ್ನ ಮೈ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಇಟ್ ವಾಸ್ ಡಾನ್ಸರ್ಗೂ ಆರ್ಟಿಸ್ಟ್ಗೂ ಇರೋ ವ್ಯತ್ಯಾಸ ಏನು ಅಂತ. ಬಿಕಾಸ್ ಐ ಹ್ಯಾವ್ ನೋಟಿಸ್ಡ್ ಆಲ್ ದಿಸ್. ನೀವು ಕಾಸ್ಟ್ಯೂಮ್ ಡಿಸೈನಿಂಗ್ ತಗೊಂಡಾಗ ಯು ಶೋ ಯುವರ್ ಡೆಪ್ತ್ ಇನ್ ಇಟ್. When it comes to the selection of jewelries, you have a different kind of taste. And when it comes to theme wise or selection of themes to the presentations, you are always unique. I always feel that ee ಒಂದು ವಿಭಿನ್ನತೆ, that versatility ಅನ್ನೋದು, because you have learned too many styles. Because I've seen you doing Bharatanatyam. I'm a good admirer of your presentations, first of all. And ಎರಡನೇದಾಗಿ you've been practiced Odissi, you have been practicing Kuchipudi, and you have also practicing Yakshagana and Kathak and all these things. So how do you feel? And you also teach students, you're working for schools, you're doing productions. How are these forms helping you to be more versatile and how to get the interest of the student? ಹೇಗೆ ನೀವು ಮಕ್ಕಳಲ್ಲಿರೋ ಒಂದು ಆಸಕ್ತಿನ ನಿಮ್ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡಿದೆ ಶ್ರೀನಿವಾಸನ್? First and foremost, I started to learn Bharatanatyam. ನನ್ನ ಬೇಸ್ ಏನಿದೆಯೋ ಅದು ಭರತನಾಟ್ಯ. ಭರತನಾಟ್ಯ ಶಾಲೆಗೆ ಹೋಗಿ ಭರತನಾಟ್ಯ ನೃತ್ಯನ ಕಲಿಯಕ್ಕೆ ಶುರು ಮಾಡಿದ್ದೆ. Later, when I decided to take it up as a serious career, ನನ್ನ 12th ಮುಗಿದ ತಕ್ಷಣ I wanted to do a degree pertaining to dance ನ ಬಗ್ಗೆನೆ ಓದ್ಬೇಕು, ಅದನ್ನೇ ಅಕಾಡೆಮಿಕ್ ಇದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ. Though I was a commerce student, I jumped to study choreography, BA in choreography. Late Guru Dr. Mayarav ಅವರು ರಷ್ಯಾದಲ್ಲಿ ಕೊರಿಯೋಗ್ರಫಿ ಮಾಡಿ ಇಲ್ಲಿ ಬಂದು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಅಂದ್ರೆ ಕಾಲೇಜ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರೋ ಒಂದು ಕಾಲೇಜ್. ಅಲ್ಲಿ BA ಇನ್ ಕೊರಿಯೋಗ್ರಫಿ ಅನ್ನೋ ಪದವಿನ ಕೊಡ್ತಾ ಇದ್ರು.
ಸೊ ಅದಕ್ಕೆ ಬೇಕಾಗಿದ್ದು 12th ಸ್ಟ್ಯಾಂಡರ್ಡ್. ಸೊ ಐ ಹೆಡ್ ಡಿಸೈಡೆಡ್ ನಾನು 10th ಗೆ ಇದ್ದಿದ್ರೆ 10th ಅಲ್ಲೇ ಅದು ಮುಗಿಸಿ ನಾನು ಜಂಪ್ ಆಗ್ತಿದ್ದೆ. ಸೊ 12th ಸರ್ಟಿಫಿಕೇಟ್ ತಗೊಂಡು ದೆನ್ ಐ ಜಂಪ್ ಇನ್ ಟು ಇಟ್. ದಟ್ ಈಸ್ ವೇರ್ ಥ್ಯಾಂಕ್ಸ್ ಟು ಮೈ ಗುರು ಡಾಕ್ಟರ್ ಮಾಯರಾವ್, ಅಲ್ಲಿ ನನ್ನ ಕಲೆ ಅನ್ನುವ ಒಂದು ಏನು ಒಂದು ಜಗತ್ತಿದೆಯೋ ಅದನ್ನ ಪರಿಚಯ ಆಗಿತ್ತು ನನಗೆ ಅಲ್ಲಿ. ಅಲ್ಲಿವರೆಗೂ ನಾನು ಒಬ್ಬ ನರ್ತಕನಾಗಿದ್ದವನು, ಡಾನ್ಸ್ ಅಷ್ಟೇ ಗೊತ್ತಿತ್ತು ನನಗೆ. ನೆಕ್ಸ್ಟ್ ವೇರ್ ಐ ಆಮ್ ಇಂಟ್ರೊಡ್ಯೂಸ್ ದೇರ್, ಅಲ್ಲಿ ನನಗೆ ಕಲೆ ಅಂದ್ರೆ ಅದು ಒಂದು ಜಗತ್ತು, ಆ ಜಗತ್ತಿನಲ್ಲಿ ನರ್ತನ ಅನ್ನೋದು ಒಂದು ಮೊದಲಿಗೆ ನಿಮ್ಗೆ ನರ್ತನವೇ ಒಂದು ಜಗತ್ತಂತ ಆಗಿತ್ತು. ಹೋದ್ಮೇಲೆ ಕಲೆಯ ಪ್ರಪಂಚದಲ್ಲಿ ನರ್ತನ ಅನ್ನೋದು ಒಂದು ಭಾಗ ಅಷ್ಟೇ ಭಾಗ ಅಂತ ತಿಳಿದು ಬಂದಿತ್ತು ಅಲ್ಲಿ. ಸೊ ಅಲ್ಲಿ ವಿ ವರ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಫಾರ್ಮ್ಸ್ ಆರ್ಟ್ ಫಾರ್ಮ್ಸ್. ಬರೀ ಕ್ಲಾಸಿಕಲ್ ಅಂತಲ್ಲ, it could be folk dance, it could be martial arts, it could be contemporary dance. ಎಲ್ಲನು ಅವರು ಆಗಿನ ಕಾಲದವ್ರು ಇದ್ರೂನು ಅವರ ದೂರದೃಷ್ಟಿ ಹೆಂಗಿತ್ತು. ಶಿ ವಾಸ್ ಅ ಗ್ರೇಟ್ ವಿಷನರಿ. ಅವ್ರ ಅವಾಗ್ಲೇ ಅಷ್ಟು ಯೋಚನೆ ಮಾಡಿ ಆ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ಬೇಕಂದ್ರೆ ವಿ ಕ್ಯಾನ್ ಇಮ್ಯಾಜಿನ್ ಎಂತಹ ವಿಷನರಿ ಆಗಿದ್ರು ಅವರು ಅಂತ. ಸೊ ಅವ್ರ ಮೂಲಕನೇ ನನಗೆ ಇಷ್ಟೆಲ್ಲ ಏನೇ ಒಂಚೂರು ವಿದ್ಯೆ ಕಲ್ತಿದ್ರು. ಇಟ್ಸ್ ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಗುರೂಸ್. ಸೊ ಅಲ್ಲಿ ಆ ಪರಿಚಯ ಆಗಿ ಐ ವಾಸ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್, ಕ್ಲಾಸಿಕಲ್ ಫಾರ್ಮ್ಸು ಆಗ್ಲಿ. ಅಂಡ್ ಅಲ್ಲಿ ವಿ ವೇರ್ ಗಿವನ್ ಅಸೈನ್ಮೆಂಟ್ಸ್ ಟು ಡೂ ಸಾಂಸ್ಕ್ರಿಟ್ ಥಿಯೇಟರ್, ಸಾಂಸ್ಕ್ರಿಟ್ ಪ್ಲೇಸ್ ಮಾಡ್ಬೇಕು. ಭಾಸ, ಕಾಳಿದಾಸ, ಇನ್ಯಾರೋ ಬರ್ದಿರೋ ತಗೊಂಡು ಅದನ್ನ ಎನಾಕ್ಟ್ ಮಾಡ್ಬೇಕಿತ್ತು, ಅದನ್ನ ಕೊರಿಯೋಗ್ರಫಿ ಮಾಡ್ಬೇಕಿತ್ತು. ಸೊ ಆ ಒಂದು ಸನ್ನಿವೇಶದಲ್ಲಿ ಯಾವ ಕೈಂಡ್ ಆಫ್ ಡಾನ್ಸ್ ಬೇಕೋ ಅದನ್ನ ಅಳವಡಿಸ್ಕೋಬೇಕಿತ್ತು ನಾವು. ಎಲ್ಲ ಕಡೆ ಭರತನಾಟ್ಯಮೇ ಮಾಡಕ್ಕಾಗಲ್ವಲ್ಲ. ಯಾವ ಪಾತ್ರಕ್ಕೆ ಯಾವ ಕಾಲಕ್ಕೆ ಹೊಂದಾಣಿಕೆ ಆಗೋ ಒಂದು ಶೈಲಿನ ನಾವು ಅಳವಡಿಸ್ಕೋಬೇಕಿತ್ತು. ಹಿಸ್ಟಾರಿಕಲ್ ಎರ ಆಗಿದ್ರೆ ಅದು ಸೌತ್ ಇಂಡಿಯನ್ ಹಿಸ್ಟ್ರಿ ಆಗಿದ್ರೆ ಸೌತ್ ಇಂಡಿಯಾ ಏನ್ ಡಾನ್ಸ್ ಪ್ರಾಮಿನೆಂಟ್ ಆಗಿತ್ತು, ಯಾವ ಕಲ್ಚರ್, ಯಾವ ತರ ರಿಚುವಲ್ಸ್ ಮಾಡ್ತಿದ್ರು, ಇದ್ರ ಬಗ್ಗೆ ಎಲ್ಲ ನಾವು ಓದ್ತಾ ಇದ್ವಿ. ಸೊ ಆ ಸ್ಟೈಲ್ಸ್ ಅನ್ನ ತಗೊಂಡು ಅಳವಡಿಸ್ಕೋತಿದ್ವಿ ಕೊರಿಯೋಗ್ರಫಿಯಲ್ಲಿ. ಎಲ್ಲ ಕಡೆ ಭರತನಾಟ್ಯ ಮಾಡಿದ್ರೆ ಅದು ಹೊಂದಾಣಿಕೆ ಆಗಲ್ಲ. ಈಗ ಯಾವ್ದೋ ಮುಘಲ್ ನಾರ್ತ್ ಇಂಡಿಯಾ ಆರ್ಟ್ ಇದ್ರಲ್ಲಿ ಮುಘಲ್ ಕೋರ್ಟ್ ಇದು ಮಾಡ್ಬೇಕಿತ್ತು, ಅಲ್ಲಿ ಕಥಕ್ ನೃತ್ಯ ಪ್ರಾಮುಖ್ಯತೆ. ಅಲ್ಲಿನ ಕೋರ್ಟಿಸನ್ ಶಿ ವಾಸ್ ಅ ಕಥಕ್ ಡಾನ್ಸರ್. ಸೊ ಹಾಗಾಗಿ ಆ ಕಥಕ್ ಶೈಲಿಯನ್ನ ಕಲಿತು ಆ ಕಥಕ್ ಡಾನ್ಸ್ ನ ನಾವು ಅಳವಡಿಸ್ಕೋಬೇಕಾಗಿತ್ತು. ಈ ಕಡೆ ಹೊಯ್ಸಳ ಮತ್ತೆ ಬೇಲೂರು, ಹಳೆಬೀಡು ಅಲ್ಲಿ ಬಂದರೆ ಶಾಂತಲಾ ದೇವಿ, ಭರತನಾಟ್ಯ ತುಂಬಾ ಪ್ರಾಮುಖ್ಯವಾಗಿತ್ತು. ಸೊ ಅಲ್ಲಿ ಭರತನಾಟ್ಯ ಮತ್ತೆ ಈ ಸಮರ ಕಲೆಗಳು, ಅಲ್ಲಿ ಯುದ್ಧ ಬಂತು ಅಂದಾಗ ನಾವು ಕತ್ತಿ ಬರ್ಸೆ ಅಥವಾ ಈ ಸಮರ ಕಲೆಗಳನ್ನೆಲ್ಲ ಅಳವಡಿಸ್ಕೋಬೇಕಿತ್ತು. ಇಲ್ಲಿ ನನ್ನ ಅದೇ ಆ ಕಲೆ ಜಗತ್ತಿಗೆ ನನಗೆ ಮುಳುಗಕ್ಕೊಂದು ಆಪರ್ಚುನಿಟಿ ಸಿಕ್ತು. ಹಂಗಾಗಿ ನಾನು ಬೇರೆ ಬೇರೆ ಶೈಲಿಗಳನ್ನ ಇದು ಮಾಡ್ಕೊಂಡು, ಬಟ್ ಆಲ್ವೇಸ್ ಮೈ ಬೇಸ್ ಇಸ್ ಭರತನಾಟ್ಯಂ. ಫ್ರಮ್ ದೇರ್ ಐ ಸ್ಪ್ರೌಟೆಡ್ ಔಟ್ ಆಸ್ ಡಿಫರೆಂಟ್ ಇದು. ಸೊ ಅಲ್ಲಿಂದ ಮೊಳಕೆ ಹೊಡೆದಂತ ನಿಮ್ಮ ಕಲೆ ಎಂಬ ಮರದಲ್ಲಿ ವಿಭಿನ್ನ ಶಾಖೆಗಳಾಗಿ ಬ್ರಾಂಚಸ್ ಆಗಿ ಬೇರೆ ಬೇರೆ ಪ್ರಕಾರಗಳು ನಿಮ್ಮಲ್ಲಿ ರೂಢಿಸ್ಕೊಂಡಿದೆ. ವೆರಿ ಟ್ರೂ. ಹೆಚ್ಚು ವರ್ಸಟೈಲ್ ಮಾಡಿದೆ. Yes. It was nice to know about how versatile and what is the importance of versatile importance of that. Thank you. ನನ್ನ ಮುಂದಿನ ಪ್ರಶ್ನೆ ರಾಧಿಕಾ ಮೇಡಮ್ ಅವ್ರಿಗೆ. ಶ್ರೀನಿವಾಸನ್ ಅವರನ್ನ ನಾವು ಕಂಡಾಗ ಅವರು ಈಗ್ಲೂ ಅವರ ಮೂಲ ಕಲೆಗೆ ಅಂಟ್ಕೊಂಡಿರೋದನ್ನ ನಾವು ಬಹಳ ಕಾಣ್ತೀವಿ. ಬಟ್ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಹಲವು ನೃತ್ಯಗಳ ಪ್ರಭಾವ ಬೇಗ ನಮ್ಮ ಮಕ್ಕಳಿಗೆ ರೀಚ್ ಆಗ್ತಾ ಇದೆ. ಅದು ವೆಸ್ಟರ್ನ್ ಆಗಿರ್ಬೋದು, ಕಂಟೆಂಪ್ರರಿ ಆಗ್ಬೋದು, ಫಿಲ್ಮಿ ಸ್ಟೈಲ್, ಬೇರೆ ಬೇರೆ ಆಧುನಿಕ ನೃತ್ಯಗಳ ಮಧ್ಯೆ ಶಾಸ್ತ್ರೀಯ ಕಲೆಗಳು, ನಮ್ಮ ಈ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ ಅಥವಾ ಡಾನ್ಸ್ ಫಾರ್ಮ್ಸ್ ಏನಿದೆ ಅದು ತಮ್ಮ ಇದು ಶಿಸ್ತನ್ನ ಅಥವಾ ಒಂದು ಆಸ್ತಿಯನ್ನ ಇನ್ನೂ ಉಳಿಸ್ಕೊಂಡಿದ್ಯಾ? ಇವತ್ತಿನ ಪ್ರೆಸೆಂಟ್ ಜನರೇಷನ್ಗೂ ನಾವು ಎಸ್ ವಿ ಆರ್ ದೇರ್ ಈವನ್ ಫಾರ್ ದ ಪ್ರೆಸೆಂಟ್ ನಾವು ಪ್ರಸ್ತುತ ಅನ್ನಿಸ್ತೀವ ಮೇಡಮ್? ಖಂಡಿತ. ಓಕೆ, ಇವಾಗ ವಿಲ್ ಸ್ಟಾರ್ಟ್ ವಿತ್ ಸೇಯಿಂಗ್ ಅವರ್ ರೂಟ್ ಇಸ್ ಶಾಸ್ತ್ರೀಯ ಕಲೆಗಳೇ. ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನಮ್ಮ ನೃತ್ಯ ಆಗಿರ್ಬೋದು. ಇವಾಗ ನೀವು ರಿಯಾಲಿಟಿ ಶೋ ತಗೊಳ್ಳಿ. ರಿಯಾಲಿಟಿ ಶೋ ಅಲ್ಲಿ ಇಫ್ ಯು ಸಿ ಲಾಸ್ಟ್ ಕೊನೆ ಹಂತಕ್ಕೆ ಬಂದಾಗ ದೇ ವಿಲ್ ಪಿಕ್ ಅಪ್ ಅ ಶಾಸ್ತ್ರೀಯ ಸಾಂಗ್ ಆರ್ ಅ ಶಾಸ್ತ್ರೀಯ ಡ್ಯಾನ್ಸ್ ವಿಚ್ ಆರ್ ಸೋ ಮಚ್ ಮೋರ್ ಅಭಿನಯ, ಎಕ್ಸ್ಪ್ರೆಷನ್ಸ್ ಬೀಳ್ತಾ ಇರ್ತಾರೆ ಎಕ್ಸ್ಪ್ರೆಷನ್ಸ್ಗೆ. ದಟ್ ಆಲ್ ಕಮ್ಸ್ ಫ್ರಮ್ ಅವರ್ ಶಾಸ್ತ್ರೀಯ ನೃತ್ಯ ಓನ್ಲಿ.
Of course, they may be trained, may not be trained. That's different. Madhu, can you hear me? Yes, I am here. But I'm unable to see you. I am very much here. Yes. ಈ ಕಾಣಿಸ್ತಾ. ಸೊ ಆ ಕ್ಲಾಸಿಕಲ್ ಕೊನೆ ಆ ರಿಯಾಲಿಟಿ ಶೋ ಬಂದಾಗ ಅವ್ರು ಅದನ್ನೇ ತಗೊಳ್ಳೋದು. ದೇ ನೋ ಮಾರ್ಕ್ಸ್ ತರೋದು ಅದರಿಂದಾನೇ. ನಮ್ಮ ಒಂದು ರೀಸೆಂಟ್ ಯಾರು ಕಾಂತಾರ, ಆ ಹಾಡು ಏನು ಒಳ್ಳೆ ರಾಗ, ತೋಡಿ ರಾಗ, ಅದು ನಾಗಸ್ವರದಲ್ಲಿ ಎಲ್ಲಾ ಫೋನಲ್ಲೂ ಅದೇ ಹೊಡಿತಿರೋದು. ಅಂದ್ರೆ ಅಷ್ಟು ಶಾಸ್ತ್ರೀಯ ನೃತ್ಯ ಗೊತ್ತಿಲ್ವೇನೋ, ಜನಕ್ ಗೊತ್ತಿಲ್ಲ ಅದು ತೋಡಿ ಅಂತ. ನಮಗ್ ಗೊತ್ತಿರೋದ್ರ ಸ್ವಲ್ಪ ಗೊತ್ತು ಹೊರತು, ಬಟ್ ಹೆಂಗ್ ಆಕರ್ಷಿಸಿದೆ ಅದು, ಅಥವಾ ಅವರ ಒಂದು ಆ ಕಲೆನೇ ಆಗಿರ್ಬೋದು, ಜಾನಪದ ಕಲೆನೇ ಆಗಿರ್ಬೋದು, ಬಟ್ ಆ ತರ ಆಕರ್ಷಣೆ ಎಲ್ಲೂ ಬರ್ಲಿಲ್ಲ ಬೇರೆಯವ್ರಿಗೂ. ಸೊ ಖಂಡಿತ ಅವರ ಬೇಸ್ ಇಸ್ ದಟ್. ಬಟ್ ನಾನು ಅದೇ ಲಾಸ್ಟ್ ಹೇಳ್ದಂಗೆ ಶಾಸ್ತ್ರೀಯ ನೃತ್ಯ ಕಷ್ಟ. ವಿ ಹ್ಯಾವ್ ಅ ನಿಶ್ ಆಡಿಯನ್ಸ್, ನಿಶ್ ಪೀಪಲ್ ಹೂ ವಿಲ್ ಟೇಕ್ ಇಟ್ ಅಪ್, ಪರ್ಫಾರ್ಮ್ ಎವ್ರಿಥಿಂಗ್. ಕಷ್ಟ ಇದೆ. ನಾ ಅದೇ ಹೇಳಿದಾಗೆ ತುಂಬಾ ನಾವ್ ಇವಾಗ 8 ವರ್ಷಕ್ಕೆ ಶುರು ಮಾಡಿದ್ರೆ 16 ವರ್ಷವರೆಗೂ ನಾವು ಮೇಡೆ ಹತ್ಸೋದೇ ಇಲ್ಲ, ರಂಗಮಂಚ ಹತ್ಸೋದೇ ಇಲ್ಲ. ಬಿಕಾಸ್ ಕಲ್ತ್ಕೊಳ್ಳಿ ಬೇಸಿಕ್ಸ್ ಮೇಲೆ ಜಾಸ್ತಿ ಇನ್ಸಿಸ್ಟ್ ಮಾಡ್ತಾ ಅದು ಮಾಡೇ ಮಾಡ್ತೀವಿ. ಬಿಕಾಸ್ ಆ ಒಂದು 10 ವರ್ಷ ಚೆನ್ನಾಗಿ ಕಲ್ತ್ಕೊಂಡ್ರೇನೆ ಬರೋದು ಅಂತ. ಬಟ್ ಇವಾಗಿನ ಕಾಲ ಮಕ್ಕಳು ದೇ ವಾಂಟ್ ಟು ಡೂ ಇಟ್ ಆನ್ ಸ್ಟೇಜ್, ದೇ ವಾಂಟ್. ಬಟ್ ದೇರ್ ಆರ್ ಅ ಫ್ಯೂ ಹೂ ವಿಲ್ ಸೇ, ಒಂದ್ ಸ್ವಲ್ಪ ಗೊತ್ತಾದ್ರೆ ಅವ್ರಿಗೆ ಒಂದು ರುಚಿ ಸಿಕ್ಕಿದ್ರೆ ಬಂದೇ ಬರ್ತಾರ ಶಾಸ್ತ್ರೀಯ ನೃತ್ಯಕ್ಕೆ. ಏನೇ ಆಗಿ ಅವ್ರದೇ ಏನೋ ಇದೆ ಇದ್ರಲ್ಲಿ. ಇವಾಗ ನೀವು ಮದುವೆ ಮನೆ ನೋಡಿದೀರಾ, ಮಕ್ಕಳೆಲ್ಲ ಹೋಗಿ ಆ ನಾದಸ್ವರದ ಹತ್ರ ನಿಂತಿರ್ತಾನೆ. ಏನೋ ಒಂದು ಆಕರ್ಷಣೆ, ಬಿಡತ್ತೋ. ನಾದಸ್ವರ ಆಕ್ಚುಲಿ ದ ಹೈಯೆಸ್ಟ್ ಫಾರ್ಮ್ ಆಫ್ ಶಾಸ್ತ್ರೀಯ ನೃತ್ಯ. ಇದು ಸಂಗೀತಗಾರರೇ ಹೋಗ್ತಾರೆ ನಾದಸ್ವರದವ್ರ ಹತ್ರ ಕಲ್ತ್ಕೊಳಕ್ಕೆ. ಸೊ ಅದು ಒಂದು ಅಟ್ರಾಕ್ಷನ್ ಇದ್ದೇ ಇದೆ. ಅಫ್ಕೋರ್ಸ್ ಫಿಲ್ಮ್ ಸಾಂಗ್ಸ್ ಇರ್ಬೋದು, ಅಥವಾ ಮಾಡರ್ನ್ ಡಾನ್ಸ್ ಇರ್ಬೋದು, gives you more one high adrenaline high ಕೊಡುತ್ತೆ ಹೊರತು. ಬಟ್ ಐ ಆಮ್ ಶೂರ್ ಯಾರ್ಯಾರು ಅದನ್ನ ಮಾಡ್ತಾರೋ ಆ ಟ್ಯಾಲೆಂಟೆಡ್ ಮಕ್ಕಳು surely will say ಅಲ್ಲಗಳೆಯಲ್ಲ ಅವರು ಶಾಸ್ತ್ರೀಯ ನೃತ್ಯ. they will say there's something more. ಅವ್ರು ಬಂದು ನಮ್ಮನ್ನ ನೋಡಿದ್ರು ಅಥವಾ ಅವ್ರು ಬೇರೆ ಎಲ್ಲ ನೋಡಿದ್ರೆ ಖಂಡಿತ ಅನ್ಕೋತಾರೆ ಏನೋ ಇದೆ ಇಲ್ಲಿ. ಅಫ್ಕೋರ್ಸ್ ಎಲ್ಲ ಲೈಕ್ ನಮ್ ಅವೇರ್ನೆಸ್, ಇವಾಗ ಎವ್ರಿಥಿಂಗ್ ಇಸ್ ಅ ಮಾಸ್. ಸಿನಿಮಾ ಬರೋ ಅವೇರ್ನೆಸ್, ಸಿನಿಮಾ ಬರೋ ಜನ won't maybe come to a classical concert, but it's okay. We have audience, ಖಂಡಿತ we have audience, we have people who will keep coming. ಒಂದು ಮಗು ಕಲ್ತ್ಕೊಂಡ್ರು ಒಂದು ಕ್ಲಾಸ್ ಅಲ್ಲಿ, and I'm sure that will take over. ಕಷ್ಟ ಇದೆ. I mean, I'm saying ಕಲ್ತ್ಕೊಳ್ಳೋದು ಕಷ್ಟ, ಮಾಡೋದು ಕಷ್ಟ. This is easier. ಬಟ್ ಜಾನಪದದಲ್ಲೂ ಶಾಸ್ತ್ರೀಯತೆ ಇದೆ, ಅಥವಾ ನಮ್ಮ ಭಾವಗೀತೆಯಲ್ಲಿ ಕಡಿಮೆನ, ಎಲ್ಲ ರಾಗ ಬೇಸ್ಡ್. Correct. It's a mother of all art forms. It will keep fresh ಆಗಿರುತ್ತೆ. ಬಟ್ ಅಫ್ ಕೋರ್ಸ್ ಎಷ್ಟು ಮಕ್ಕಳ ತಗೋತಾರೆ ಅನ್ನೋದು ಕಷ್ಟ. ಲೈಕ್ ಸೈನ್ಸ್ ಅಲ್ಲೇ ಮಾಡ್ಬೇಕು ಅನ್ನೋದು ಎಲ್ಲ ಮಕ್ಕಳು ಮ್ಯಾಥ್ಸ್ ಕಷ್ಟ. ಅದರ it takes a while, of course. ಸೊ ನೀವ್ ಹೇಳೋದು ಹಳೆ ಬೇರು ಹೊಸ ಚಿಗುರು. ಎಷ್ಟೇ ಹೊಸ ಬಂದ್ರು ಬೇರು ಗಟ್ಟಿಯಾಗಿರೋದ್ರಿಂದ ನಮ್ಮ ಸಂಸ್ಕೃತಿಯ ಮೇಲೆ ಎಷ್ಟೇ ತರ ಪ್ರಭಾವ ಬಂದ್ರುನು ಮೂಲಕ್ಕೆ ನಾವು ಯಾವಾಗ್ಲೂ ಹೊಂದ್ಕೊಂಡೇ ಬರ್ತೀವಿ. ಹೋದ್ರು come back. ನಾನು ಅದನ್ನ I personally noticed because I've seen excellent other forms of dances other than classical dances. They admire our classical dances so much. They would like to come and learn from us. Absolutely. At least few hasta mudras and other forms, few things, because they feel that we are so much into not only physicality, not only technicality, but also into emotions and with all those things. So now I've noticed that few people they say, see, you use so much of physics, there's so much of chemistry, there's so much of grammar, and there's so much of history in your dancing and that happens only in this. I think now most of the reality shows are dance ginta acrobats ne jasti ನೋಡ್ತಾ ಇದೀವಿ. question to Aditi will be that acrobatics ಗೆ flexibility ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಡಾನ್ಸ್ಗೂ ಫ್ಲೆಕ್ಸಿಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಾವು ಇಂಜುರೀಸ್ ನ ಓವರ್ಕಮ್ ಮಾಡ್ಬೇಕು ಅಥವಾ ಇದ್ ಮಾಡ್ಬೇಕಂದ್ರೆ ಬ್ರೀತಿಂಗ್ ಟೆಕ್ನಿಕ್ ಎಷ್ಟು ಇಂಪಾರ್ಟೆಂಟ್. ಒಂದು ಭಂಗಿಲಿ ನಾವ್ ನಿಲ್ಬೇಕು ಅಂತಂದ್ರೆ, ಒಂದು ಪೋಸ್ಚರ್ ಅಲ್ಲಿ ನಾವ್ ಇರ್ಬೇಕು ಅಂತಂದ್ರೆ ಬ್ರೀತಿಂಗ್ ಟೆಕ್ನಿಕ್ಸ್ ಇಂಪಾರ್ಟೆಂಟ್ ಆಗ್ತದೆ. Aditi, my question is to Aditi. ಖಂಡಿತ.
ಎಲ್ಲದಕ್ಕೂ ಮೂಲ is the breath. I think as any physical form of, not just dancers, any physical form of practitioners, they will agree. Breath awareness, breath control, the way you handle your own body becomes on a whole different level. Sometimes ನಾವೇ ಎಷ್ಟು ಸತಿ ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಟೆನ್ಷನ್ ಆದಾಗ ಮೈಯೆಲ್ಲ ಸ್ವಲ್ಪ ಭಾರ ಭಾರ ಅನ್ಸ್ಬಿಡುತ್ತೆ, ಸುಸ್ತಾಗಿ ಹೋಗುತ್ತೆ, ಮೈಯಲ್ಲಿ ಕಂಟ್ರೋಲ್ ಇರಲ್ಲ. ಓಕೆ, ಸಮಾಧಾನ ಮಾಡ್ಕೊ, ಬ್ರೀದ್ ಅಂತ ಎವ್ರಿ ಡೇ ಹೇಳ್ತೀವಿ, ಬ್ರೀದ್ ಉಸಿರಾಡು and then you relax. ಅವಾಗ ಬಾಡಿನೂ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಅಬೌಟ್ ದ ಬ್ರೆತ್ and you control every single part of your body with your breath. So ಯೋಗದಲ್ಲಿ ಬಾಡಿ ಅವೇರ್ನೆಸ್ ಜೊತೆಗೆ ಬ್ರೆತ್ ಅವೇರ್ನೆಸ್ is what we build, and it is very essential not just for dancers, for everybody in general, but for dancers lot more, because when we are dancing on stage we forget ourselves and we just carried away with the music, with the entire ambience there. So at that point of time the body has to function on its own and the breath has to support it. So we train the body and the breath in a way, even if we are not there, the breath and the body is being taken care of. So that is the amount of training we get in yoga. And Radhika ಅವರು ಹೇಳಿದ್ರು, ಶಾಸ್ತ್ರೀಯ ನೃತ್ಯ, ಶಾಸ್ತ್ರೀಯ ಸಂಗೀತ ಕಲಿಯೋದು ಕಷ್ಟ ಅಂತ. ಖಂಡಿತ ಯೋಗಾನು ಅಷ್ಟೇ. ಎಷ್ಟೋ ಜನ ಯೋಗನ ಬರೀ ಸ್ಟ್ರೆಚಿಂಗು, ಬರೀ ಮೂಗಿಟ್ಕೊಂಡು ಏನೋ ಬ್ರೀದಿಂಗ್ ಹೇಳ್ಕೊಡ್ತಾರೆ. ದಟ್ ಇಸ್ ವಾಟ್ ಎಲ್ಲರಿಗೂ ಜನರಲ್ ಆಗಿ ಪರ್ಸೆಪ್ಷನ್ ಇರೋದು. ಬಟ್ ಒಂದ್ಸತಿ ಯೋಗ ಕ್ಲಾಸ್ ಬಂದ್ರೆ, ವೆನ್ ಯು ಆರ್ ದೇರ್ ಆನ್ ದ ಮ್ಯಾಟ್, ಗೊತ್ತಾಗುತ್ತೆ ಅಯ್ಯೋ ಡಾನ್ಸಿಂಗ್ ಈಸಿ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು, ಯೋಗ ಮ್ಯಾಟ್ ಅಲ್ಲಿ 1 hour ಮಾಡಿದ್ರೆ ಆಗಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಬಿಕಾಸ್ ಯು ಹ್ಯಾವ್ ಟು ಬಿ ದೇರ್. ಡಾನ್ಸಿಂಗ್ ಅಲ್ಲಿ ಮ್ಯೂಸಿಕ್ ಹಾಕೊಂಡು ಮರ್ತೋಗ್ತೀವಿ, ಮೈನೇ ಮರ್ತೋಗ್ತೀವಿ ಅಂದ್ರೆ ಡ್ಯಾನ್ಸ್ ಮಾಡ್ತೀವಿ. ಅವಾಗ ಯಾಕೋ ನೋವ್ತದೆ, ಇಲ್ಲಿ ನೋವ್ತದೆ, ಅಲ್ಲಿ ಕೊಡ್ತದೆ, ಏನ್ ಮಾಡೋದೋ ಗೊತ್ತಿಲ್ಲ. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಡಾನ್ಸಿಂಗ್. ಏನ್ ಮಾಡ್ತಿದ್ಯಾ, ಹೆಂಗ್ ಮಾಡ್ತಿದ್ಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. To have as less injuries as possible, if not completely injury free. As less injuries as possible, and for that breathing is also something which supports. ಸೊ ಇಂಜುರಿ ಅನ್ನೋದನ್ನ ನಾವ್ ಯಾರು ಅವಾಯ್ಡ್ ಮಾಡಕ್ ಆಗೋದೇ ಇಲ್ಲ. ಅದು ಒಂದು ಫಿಸಿಕಲ್ ಆಕ್ಟಿವಿಟಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮಿಸ್ ಆಗತ್ತೆ. ಬಟ್ ಬ್ರೀತಿಂಗ್ ಟೆಕ್ನಿಕ್ಸ್ ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ಇಂಜುರೀಸ್, ದ ಪರ್ಸೆಂಟೇಜ್ ಆಫ್ ಇಂಜುರೀಸ್ ಇಸ್ ಆಲ್ವೇಸ್ ಲೆಸ್. We can just reduce the yes, almost 90% injuries ಕಮ್ಮಿ ಮಾಡಬಹುದು. Because physical activity we are constantly training. Rest ನಾವು ತುಂಬಾ ಕಮ್ಮಿ ಕೊಡ್ತೀವಿ. ಓಕೆ, ರೆಸ್ಟ್ ತಗೋಣ, ಎಷ್ಟು ಕಮ್ಮಿ ಕೊಡ್ತೀವಿ. ಡಾನ್ಸ್ ಮಾಡೋಣ ಹುಚ್ಚಿರುತ್ತೆ, ಹುಚ್ಚರೆ ಏನೋ ಫುಲ್ ಆರ್ಟಿಸ್ಟ್ ಆಗೋದು. That is like a known fact. Everybody will say that. All artists will say that we are crazy to become artists ಅಂತ. So ಆ ಹುಚ್ಚು ಇರ್ಬೇಕು. ಆ ಹುಚ್ಚು ಇರೋದ್ರಿಂದಾನೇ Srinivasan is exploring in all different ways. Radhika Ramanujam is exploring in all different ways. Madhu Chandra is exploring in different ways. A huchi illa anidre, I don't think any of us would be here. Correct. And yoga nallunu a huch ide. A huch na ಸ್ವಲ್ಪ streamline ಮಾಡುತ್ತೆ. You need to channelize that huchu, that craziness. Correct. And yoga really gives you that right path. Of course, yoga also teaches you to be very patient. Like ಎಲ್ಲರೂ instant gratification ಯಾವ್ದ್ರಲ್ಲೂ ಸಿಗೋದಿಲ್ಲ. So yoga, it does not even book ಓದ್ಕೊಂಡು ಹೇಳ್ಕೊಡಲ್ಲ. You will become aware of it. Self awareness build ಆಗುತ್ತೆ. Instant gratification will not take you further much long ahead. It will build patience inside you, persistence, discipline, devotion, all that is needed, along with aligning the body. It sculpts your body. Sculpture sculpt ಮಾಡ್ತಾನೆ, ಆದ್ರೆ it just shapes your body, your mind, and also makes you choose the right path. At every point of time we have 200 choices. ಇವಾಗಂತೂ exposure ತುಂಬಾ ಇದೆ, 20,000 ಇರುತ್ತೆ. It will give you that awareness and that wisdom to choose the right path. ಥ್ಯಾಂಕ್ ಯು. ಸೊ ಒಂದು ಸಹಜವಾದ ಉಸಿರಾಟದ ಪ್ರಕ್ರಿಯೆ ನಮ್ಮಲ್ಲಿ ಎಷ್ಟು ತರದಕ್ಕೆ ಅದು ನಮ್ಗೆ ಸಹಕಾರಿಯಾಗತ್ತೆ. ಸೊ ದ ಇಂಪಾರ್ಟೆನ್ಸ್ ಆಫ್ ಬ್ರೀತಿಂಗ್ ನಾನು ಯು ಎಕ್ಸ್ಪ್ಲೈನ್ ಇಟ್ ಸೋ ವೆಲ್ ಅದಿತಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನನ್ನ ಮುಂದಿನ ಪ್ರಶ್ನೆ ರಾಧಿಕಾ ರಾಮಾನುಜನ್ ಅವ್ರಿಗೆ.
ನೀವೊಂಥರ ಕ್ವೀನ್ ಆಫ್ ಅಭಿನಯ ಅಂತಾನೆ ಹೇಳ್ಬೋದು. Because you have incorporated lot of techniques from Braga madam, your teachers, and ನೀವು ಅನನ್ಯ ಸಂಸ್ಥೆ ಅನ್ನೋ ಒಂದು ಸಂಸ್ಥೆ ವಿಚ್ ಇಸ್ ದೇರ್ ಫಾರ್ ಆರ್ಟ್ಸ್, ಇಂಡಿಯನ್ ಆರ್ಟ್ಸ್ಗೆ ಅಲ್ಲಿ ನೀವು ಬಹಳ ಕಾರ್ಯಕ್ರಮಗಳನ್ನ ನೋಡ್ತೀರಾ, ಬಹಳ ಕಾರ್ಯಕ್ರಮದ ನಿರೂಪಣೆ ಮಾಡಿದೀರಾ, ಎಲ್ಲ ಮಾಡಿದೀರಾ. ನಿಮ್ಗೆ ನನ್ನ ಒಂದು ಸ್ಟ್ರೈಟ್ ಕ್ವೆಶ್ಚನ್, ಅಭಿನಯಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನ ನಾವು ನಮ್ಮ ಶಾಸ್ತ್ರೀಯ ನೃತ್ಯಗಳಲ್ಲಿ ಕೊಡ್ತೇವೆ? ಅದರ ಮಹತ್ವ ಏನು ಅಂತ ನಾನು ತಿಳಿಸ್ಬೋದ? ಇಂಪಾರ್ಟೆನ್ಸ್ ಆಫ್ ಅಭಿನಯ, ವೈ ಇಸ್ ಇಟ್ ಸೋ ಪ್ರಾಮಿನೆಂಟ್? ಅಭಿನಯ ಅಂದ್ರೆ ಏನು? ಇಟ್ಸ್ ಕಮ್ಯುನಿಕೇಟಿವ್ ಅಲ್ವಾ? ಒಂದು ಮುಖದಿಂದ ಕಣ್ಣು ಎಸ್ಪೆಷಲಿ ಮೋಸ್ಟ್ಲಿ ಐಸ್, ಕಣ್ಣಿಂದ ನಾವು ಏನು, ಸೊ ಐಸ್ ಆರ್ ಮಿರರ್ಸ್. ಅದಂತೂ ಸುಮ್ಮನೆ ಹಿಂಗಂದ್ರೆ ಗೊತ್ತಾಗತ್ತೆ ಏನ್ ಎಕ್ಸ್ಪ್ರೆಷನ್ ಆಗ್ತದೆ ಡೇ ಟು ಡೇ ಲೈಫ್. ಅದನ್ನ ಬಹಳ ಸ್ಕಿಲ್ಫುಲ್ ಆಗಿ, ಆರ್ಟ್ಫುಲ್ ಆಗಿ ನಮ್ಮ ನಾಟ್ಯಶಾಸ್ತ್ರ ಆಗಿರ್ಬೋದು, ಅಭಿನಯ ದರ್ಪಣ ಆಗಿರ್ಬೋದು, ನಮ್ಮ ಪೂರ್ವಿಕರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಎಸ್ಪೆಷಲಿ ಭರತನಾಟ್ಯದಲ್ಲಿ ಇಟ್ಸ್ ಗಿವನ್ ಲಾಡ್ ಆಫ್ ಇಂಪಾರ್ಟೆನ್ಸ್. ಒಳ್ಳೆ ಪಕ್ವವಾಗಿ ಅದನ್ನ ಇದು ಮಾಡಿದ್ದಾರೆ. ಫ್ರಮ್ ಪದ್ಮಾ ಸುಬ್ರಹ್ಮಣ್ಯಂ ಆಗ್ಬೋದು, ಏನಾರು ಆಗ್ಬೋದು, ದೇ ಹ್ಯಾವ್ ನೈಸ್ಲಿ ಮೌಲ್ಡೆಡ್. ಒಂದು ಪದ್ಯ ಅಂತ ತಗೊಂಡು, ಇವಾಗ ಒಂದು ಪದ್ಯ ತಗೋತೀವಿ, ಇವಾಗ ನಮಗೇನೋ ಒಂದು ಮನಸ್ಸು ಆಲೋಚನೆ ಬರುತ್ತೆ, ಅದನ್ನ ಇಮಿಡಿಯೇಟ್ ಒಂದು ಪದ್ಯದಲ್ಲಿ ಬರೀತೀವಿ. ಆ ಪದ್ಯನ ಸಂಗೀತಕ್ಕೆ ರೂಪಕ್ಕೆ, ಸಂಗೀತದಿಂದ ಅದು ನಾವು ನೃತ್ಯದಿಂದ ಮೇ ಬಿ ಮ್ಯಾಕ್ಸಿಮಮ್ ಸಿನಿಮಾಗೆ ಬರುತ್ತೆ. ಎವ್ರಿಥಿಂಗ್ ಇಸ್ ಆಕ್ಟಿಂಗ್. ಆಕ್ಟಿಂಗ್ ಸಿನಿಮಾದಲ್ಲಿ ಹೂ ವಿ ಲುಕ್ ಫಾರ್ ಮೇ ಬಿ ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಏನಕ್ಕೆ? ಹಿಸ್ ಆಕ್ಟಿಂಗ್ ಸ್ಕಿಲ್ಸ್, ದಟ್ ಈಸ್ ಅಭಿನಯ. ಪ್ರೆಸೆನ್ಸ್ ಬಿಕಾಸ್ ಆಫ್ ಹಿಸ್ ಆಕ್ಟಿಂಗ್ ಸ್ಕಿಲ್. ಅದು ಅವರು ಅದನ್ನ ಥಿಯೇಟರ್ ಅಲ್ಲಿ ಹೆಂಗೆ ಅದನ್ನ ಕಲ್ತಿರ್ತಾರೆ ನಟನೆನ, ನಾವು ಅದನ್ನ, ಬಟ್ ನಮ್ಮ ವಿ ಹ್ಯಾವ್ ಮಾತ್ ಇಲ್ಲ ನಮ್ದಷ್ಟೇ, ಎಲ್ಲ ಅದಿನ್ನೂ ಕಷ್ಟ. ಬಿಕಾಸ್ ಮಾತಲ್ಲಿ ಅಟ್ಲೀಸ್ಟ್ ಹೇಳ್ಬೋದು, ಮೇಲೆ ತಿಳಿ ಏರಿಳಿತ ಮಾಡಿ ಮಾತಲ್ಲಿ, ಬಟ್ ಅದೆಲ್ಲ ಮುಖದಲ್ಲಿ ಮಾಡೋದು ಇಸ್ ಅಭಿನಯ. ಎಸ್ಪೆಷಲಿ ಭರತನಾಟ್ಯದಲ್ಲಿ ಅಫ್ಕೋರ್ಸ್ ಇವಾಗ ಯಕ್ಷಗಾನ ಎಲ್ಲ ಶ್ರೀನಿವಾಸ್ ಅವ್ರು ಮಾಡ್ತಿದ್ದಾರೆ, ಇನ್ನೂ ಜಾಸ್ತಿ ಇದೆ ಅಲ್ಲಿ, ಬಟ್ ಇದನ್ನ ಚೆನ್ನಾಗಿ ಮೌಲ್ಡ್ ಮಾಡಿರೋದು ನಾವು ಭರತನಾಟ್ಯ. ಸೊ ಇಟ್ಸ್ ವೆರಿ, ನೀನೇ ಹೇಳಿದೆ, ಇವಾಗ ನಿನ್ನ ಸ್ಟೂಡೆಂಟ್ಸ್ ಎಲ್ಲ ಬಂದು ನೋಡ್ತಾರೆ, ಮುಖಚರ ನೋಡ್ತು ಇಂಥ ಎಕ್ಸ್ಪ್ರೆಷನ್ ನಿಮ್ಮ ಭರತನಾಟ್ಯದಲ್ಲಿ ಅಂದ್ರೆ, ದಟ್ ಈಸ್ ಅಟ್ರಾಕ್ಟಿಂಗ್ ಅಸ್, ದಟ್ ವಿಲ್ ಓನ್ಲಿ ಅಟ್ರಾಕ್ಟ್ ಅಸ್. ಲೈಕ್ ನೀ ಹೇಳ್ದಂಗೆ ಮೊಬಿಲಿಟಿ ಆಗ್ಲಿ ಅಥವಾ ನಮ್ಮ ಫ್ಲೆಕ್ಸಿಬಿಲಿಟಿ, ಐ ಆಮ್ ಶೂರ್ ಮೋಸ್ಟ್ ಆಫ್ ದಮ್ ವಿಲ್ ಗೆಟ್. 50 ಜನ 40 ಮಕ್ಕಳನ್ನ ಫ್ಲೆಕ್ಸಿಬಿಲಿಟಿ ಡಾನ್ಸ್ ಹೇಳ್ಕೊಟ್ಬಿಡ್ಬೋದು, ಹೇಳ್ಕೊಟ್ಬಿಡ್ಬೋದು. 5-6 ಜನ ಮಾತ್ರ ಒಂದು ಭಾವ ತರಿಸೋದು ಸ್ವಲ್ಪ ಮಾತ್ರ, ಬಟ್ ನಾವ್ ಅದನ್ನ ಚೆನ್ನಾಗಿ ಪೋಷಣೆ ಮಾಡ್ಬೇಕು, ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅದರಿಂದನೇ ಪಕ್ವತೆ, ಅದು ಕಲಾವಿದರ ಪಕ್ವತೆ ಅಲ್ಲಿಂದಾನೇ ಬರುತ್ತೆ. ಭರತನಾಟ್ಯದಲ್ಲಿ ಬಹಳ ಮುಖ್ಯವಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾವು ಮುಂದೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ, ನಮ್ಗೇನ್ ಜಾಸ್ತಿ ಕೆಲಸನೇ ಇಲ್ಲ. ಒಂದೇ ಒಂದು ಅಡಿಷನ್, ಶೆಲ್ಫ್ ಲೈಫ್ ಮುಂಚೆ ಎಲ್ಲ 35-40ಕ್ಕೆ ಡಾನ್ಸರ್ಸ್ ಎಲ್ಲ ನಿಲ್ಸ್ಬಿಡೋರು ಡಾನ್ಸ್ ಮಾಡೋದು, ಬಟ್ ಇವಾಗ ನಮ್ ಶೆಲ್ಫ್ ಲೈಫ್ ಜಾಸ್ತಿ ಆಗ್ಬಿಡಿದೆ. ಸೊ ಇಂತ ಅದಿತಿ ಅಂತವ್ರ ಹತ್ರ ಹೋಗ್ಬೇಕು ನಾವು, ಮಂಡಿ ನೋವು ಅವ್ರುಗಳೇ ನಮಗೆ ಇದು ಮಾಡೋದು. ಸೊ ಯೋಗ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ ಶೆಲ್ಫ್ ಲೈಫ್ ಜಾಸ್ತಿ, ಲೈಕ್ ಕ್ರಿಕೆಟ್ ಸ್ಪೋರ್ಟ್ಸ್ ಪೀಪಲ್ ತರ ಅವ್ರು ಹೇಳಿದಂಗೆ ವೆರಿ ಇಂಪಾರ್ಟೆಂಟ್ ನಮಗೆ. ಬಿಕಾಸ್ our shelf life has become, we start at 13-14 ಶುರು ಮಾಡ್ಬಿಡ್ತೀವಿ ಡಾನ್ಸ್ ಮಾಡೋದು, 40-45 ವರ್ಷದೊತ್ತಿಗೆ ಫುಲ್ ಮಂಡಿ ಎಲ್ಲ ಕಿತ್ಕೊಂಡು ಬರ್ತಿದೆ. ಸೊ ಅವ್ರಂತವ್ರು ಸಿಕ್ಬಿಟ್ರೆ ಇನ್ನೊಂದು 10 ವರ್ಷ, ಇನ್ನೊಂದಷ್ಟು ವರ್ಷ ಮಾಡಿ. ಓಕೆ, ನನ್ನ ಮುಂದಿನ ಪ್ರಶ್ನೆ ಅಭಿನಯಕ್ಕೆ ಸಂಬಂಧಪಟ್ಟಂಗೆ, ಶ್ರೀನಿವಾಸ್ ಸರ್, ನೀವು ಸ್ತ್ರೀ ವೇಷಧಾರಿಗೆ ಬಹಳ ಒಂದು ಹೆಸರು ತಂದು ಕೊಡ್ತಾ ಇದ್ದೀರಾ. ಈಗ ನಮ್ಮ ರಾಜ್ಯದಲ್ಲಿ ಇರುವಂತಹ ಕೆಲವು ವೆರಿ ಫ್ಯೂ ಮೇಲ್ ಆರ್ಟಿಸ್ಟ್ ಡೂಯಿಂಗ್ ದ ಫಿಮೇಲ್ ಕ್ಯಾರೆಕ್ಟರ್ಸ್ ಅಂಡ್ ದೇರ್ ದ ಕಾಸ್ಟ್ಯೂಮ್, ಆ ವೇಷ ಧರಿಸೋದು ಮಾಡ್ತಾ ಇದ್ದೀರಾ. ಈ ಟ್ರಾನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ನೀವೊಬ್ಬ ಪುರುಷನಾಗಿ, ಬೀಯಿಂಗ್ ಅ ಮೇಲ್, when you get inside as a character and your expressions, ಅಭಿನಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಚೇಂಜ್ ಓವರ್ಗೆ, ಎಷ್ಟು ಸೂಕ್ಷ್ಮಗಳಿದೆ? ಮೊದಲಿಗೆ ಕಲೆ ಅಂದಾದ್ಮೇಲೆ ಅದಕ್ಕೆ ಯಾವುದೇ ಒಂದು ಚೌಕಟ್ಟು, ನೃತ್ಯ ಅಂದ್ರೆ ಚೌಕಟ್ಟಾಗತ್ತೆ, ಕಲೆ ಅಂದಾಗ ಚೌಕಟ್ಟನ್ನ ಮೀರುವುದು ಕಲೆ. ಚೌಕಟ್ಟನ್ನ ಮೀರೋದು ಬೇರೆ, ಚೌಕಟ್ಟನ್ನ ಸೈಡ್ ಹಾಕೋ, ಸೈಡ್ ಲೈನ್ ಮಾಡೋದು ಬೇರೆ. ಮೀರೋದು ಯಾವಾಗ ನಾವು
ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಾಗ ಅದನ್ನ ಮೀರ್ತೀವಿ. ಸೊ ಅದರಲ್ಲಿ ಏನೋ ಒಂದು ಇನೋವೇಷನ್ ತರ್ತೀವಿ. ದಟ್ ಈಸ್ ಮೀರೋದಂದ್ರೆ ಅದನ್ನ ಸೈಡ್ ಲೈನ್ ಮಾಡೋದಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಆ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಾದ ಇದ್ರಲ್ಲಿ ವೇರ್ ಐ ಆಮ್ ಎಕ್ಸ್ಪ್ಲೋರಿಂಗ್ ಇನ್ ಟು ಡಿಫ್ರೆಂಟ್ ಇದು. ಅಂಡ್ ಆ ಕಲೆಗೆ ಜೆಂಡರ್ ಆಗ್ಲಿ ಅಥವಾ ಯಾವುದೇ ಒಂದು ದೆರ್ ಇಸ್ ನೋ ಬ್ಯಾರಿಯರ್. ಕಲೆಗೆ ಭಾಷೆ ಆಗ್ಲಿ, ರೀಜನಲ್ ಇದಾಗ್ಲಿ, ಅಥವಾ ಇಟ್ ಇಸ್ ಬಿಯಾಂಡ್ ಆಲ್ ದಟ್. ಸೊ ಹಾಗಾಗಿ ಎಸ್ ಸೊ ನಾ ಅದನ್ನ ಸ್ತ್ರೀ ವೇಷ ಆಗಿ ಬರ್ಬೋದು, ಬಟ್ ಅದನ್ನ ಸ್ತ್ರೀ ವೇಷನು ಮರೆಸಬೇಕು ಜನಕ್ಕೆ. ಸ್ತ್ರೀ ಅನ್ನೋದನ್ನು ಮರೆಸಬೇಕು. ಅಲ್ಲಿ ಏನು ಪಾತ್ರ ಮಾಡ್ತಿದ್ದೀನಿ ಅನ್ನೋದು ಮುಖ್ಯ. ಆ ಪಾತ್ರದಲ್ಲಿ ತಲ್ಲೀನರಾಗ್ಬೇಕು. ಈಗ ನಾನು ರಾಧೆ ಅಂದ್ರೆ ಎಲ್ಲರೂ ನನ್ನಲ್ಲಿ ರಾಧೆನ ಕಾಣ್ಬೇಕು, ಅವರೂ ಕೂಡ ರಾಧೆಯಾಗಬೇಕು. ದಟ್ ಈಸ್ ರಸಾನುಭವ. ಸೊ ಅದು ಹಂಗಾದ್ರೆ ಅಷ್ಟು ಸಾತ್ವಿಕತೆಯಲ್ಲಿ ನಾವು ಮಗ್ನರಾಗ್ಬೇಕು. ಹೌದು. ಆ ಒಂದು ಭಾವ ನಾವು ಆಡಿಯನ್ ಅಲ್ಲಿ ಕೊಡ್ಬೇಕು ಅಂತಂದ್ರೆ, ತರಿಸ್ಬೇಕು ಅಂತಂದ್ರೆ, ರಾಧಿಕಾ ಮೇಡಮ್ ಹೇಳ್ತಿದ್ರು ಅಭಿನಯ ಅಂದರೇನು, ಭಾವನೆಯನ್ನ ನಾವು ಪ್ರದರ್ಶಿಸ. ಯಾಕೆ ಅಭಿನಯಕ್ಕಷ್ಟು ಪ್ರಾಮುಖ್ಯತೆ ಅಂದ್ರೆ ಈ ಆಂಗಿಕ ಎಲ್ಲ ಮೀರಿದ್ದೇ ಅಭಿನಯ. ನಾವು ಆಂಗಿಕನ ಕಲಿತೀವಿ. ಇಟ್ಸ್ ಅ ರೂಟ್ ಮ್ಯಾಪ್ ಅಲ್ಲಿಗೆ ಹೋಗೋದಕ್ಕೆ. ಸೊ ಇದೆಲ್ಲ ಕಲ್ತು ಅದನ್ನ ಅದಕ್ಕೆ ಅಭಿನಯಕ್ಕಷ್ಟು ಪ್ರಾಮುಖ್ಯತೆ. ಅಭಿನಯ ಎಲ್ಲೂ ಚೇಂಜ್ ಆಗಲ್ಲ, ಯಾವ ಸ್ಟೈಲ್ ಅಲ್ಲೂ ಎಲ್ಲ ಅಭಿನಯವೂ ಒಂದೇ. ಎಕ್ಸ್ಪ್ರೆಷನ್ ಇಸ್ ದ ಸೇಮ್. ನಾವು ಯಾವ್ದೇ ಭಾಷೆಯಲ್ಲಿ ಮಾತಾಡ್ಬೋದು, ಬಟ್ ಎಂಡ್ ಆಫ್ ಇಟ್ ವಾಟ್ ವಿ ಎಕ್ಸ್ಪ್ರೆಸ್ ಇಸ್ ದ ಸೇಮ್. ಸೊ ಹಂಗಾಗಿ ದಟ್ ಇಸ್ ವೈ ಅಭಿನಯ ಇಸ್ ಸೋ ಸಿಗ್ನಿಫಿಕೆಂಟ್ ಇನ್ ಆರ್ಟ್. ಸಿಗ್ನಿಫಿಕೆಂಟ್. ಅಂಡ್ ಎಲ್ಲರಿಗೂ, ಭಾಷೆ ಬರುವವನಿಗೂ ಭಾಷೆ ಬರದವನಿಗೂ ಅದು ಈಸಿಯಾಗಿ ಅರ್ಥ ಆಗ್ಬಿಡತ್ತೆ. ಸೊ ಅರ್ಥ ಮಾಡಿಸೋ ಕಲೆ ನಮ್ಮಲ್ಲಿ ಓಕೆ, ಕರೆಕ್ಟ್. ಸೊ ನಾವು ಈ ದಿನದ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ನನ್ನ ಕೊನೆಯ ಪ್ರಶ್ನೆಯನ್ನ ಅದಿತಿರವರಿಗೆ ಕೇಳೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ಸಾಂಘಿಕವಾದಂತ ಒಂದು ಇದು ಮಾಡೋಕೆ ಮುನ್ನುಡಿ ಹಾಡೋಣ. ಕಲೆ ನಾವು ಯೂಶಲಿ ಹೇಳೋದು ಹೇಗೆ ಅಂತಂದ್ರೆ, ನಮ್ಮ ಸ್ಟ್ರೆಸ್ ಬಸ್ಟ್ ಮಾಡುತ್ತೆ, ನಮ್ಗೆ ರಿಲೀಫ್ ಕೊಡತ್ತೆ ಅಂತ. ನಿಮ್ಮ ಅನಿಸಿಕೆ, ಒಬ್ಬ ನೃತ್ಯಗಾರ್ತಿಯಾಗಿ, ಒಬ್ಬ ಯೋಗ ಪಟುವಾಗಿ, ಒಬ್ಬ ಯೋಗ ಶಿಕ್ಷಕಿಯಾಗಿ ನೀವು ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಏನ್ ಹೇಳ್ಬೋದು? ನೃತ್ಯದಿಂದ, ಯೋಗದಿಂದ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಸೀಮಿತದಲ್ಲಿ ಇರುತ್ತಾ? ಅದಿತಿ ಹೇಳಿ. ನೃತ್ಯ ನಮ್ಗೆ ಡಾನ್ಸ್ ಪ್ರಾಕ್ಟೀಸ್ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ, ಅವ್ರ ಈವನ್ ಸ್ಟುಡಿಯೋದಲ್ಲಿ ಹೋದಾಗ ನಮ್ಗೆ ಇಷ್ಟು ಸಂತೋಷ ಕೊಡುತ್ತೆ. ಡಾನ್ಸ್ ಮಾಡಿದ್ರೆ ಸಾಕು ಅಂತ ಎಷ್ಟು ಸತಿ ನಮಗೆ ಅನಿಸ್ತಾ ಇರ್ತೀವಿ when we take a short break. But when you take it up as a career, ನಮಗೆ ಸ್ಕೆಡ್ಯೂಲ್ ತರ ಇರುತ್ತೆ. ಇಲ್ಲಿ ಈ ಪರ್ಫಾರ್ಮೆನ್ಸ್ ರಿಹರ್ಸಲ್ ಮಾಡ್ಬೇಕು, ನಮ್ದು ರೆಗ್ಯುಲರ್ ಪ್ರಾಕ್ಟೀಸ್ ಇದಕ್ಕೆ ನಾವು ಮಾಡ್ಬೇಕು, ನಮ್ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ, ನಮ್ದು ಅಭಿನಯ ಪ್ರಾಕ್ಟೀಸ್ ಇರುತ್ತೆ, ನಮ್ದು ಅದಕ್ಕೆ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ವಿ ಆರ್ ಕಂಪ್ಲೀಟ್ಲಿ ಪ್ಯಾಕ್ಡ್. So anything which becomes a career, it becomes a routine, and every day you have to follow the same routine. And over a period of time, it might become very tedious and ಸ್ವಲ್ಪ stressful ಖಂಡಿತ ಆಗುತ್ತೆ. Anything which becomes monotonous and keeps packing up your schedule, it does become very stressful. So I think that is where, at least for me, ನನ್ನ personal experience in the head, that is where yoga came very handy to me. Because ನಮಗೆ ಟೆನ್ಷನ್, ಸ್ಟ್ರೆಸ್ ಏನಾಗುತ್ತೆ, either depression or anxiety. This is what we face. ಡಿಪ್ರೆಷನ್ ಅಂದ್ರೆ, ಅಯ್ಯೋ ಆ ಪ್ರೋಗ್ರಾಮ್ ಅಲ್ಲಿ ಹಂಗಾಗೋಯ್ತು, ಅಯ್ಯೋ ಆ ಪ್ರೋಗ್ರಾಮ್ ಸರಿ ಹೋಗ್ಲಿಲ್ಲ, ಅಲ್ಲಿ ಪರ್ಫಾರ್ಮೆನ್ಸ್ ಸರಿ ಹೋಗ್ಲಿಲ್ಲ, ಅಯ್ಯೋ ಆ ಪರ್ಫಾರ್ಮೆನ್ಸ್ ಸಿಗ್ಲಿಲ್ಲ, ಈ ಕಾಂಪಿಟೇಷನ್ ಮಿಸ್ ಆಗೋಯ್ತು. We are always in the past. We are depressed about that. ಇದಾದ್ರೆ ಅಯ್ಯೋ ಈ ಪರ್ಫಾರ್ಮೆನ್ಸ್ ಬರ್ತದೆ, ಆ ಕಾಂಪಿಟೇಷನ್ ಬರ್ತದೆ, ಹೆಂಗ್ ಪ್ರಾಕ್ಟೀಸ್ ಮಾಡೋದು, ಟೈಮ್ ಇಲ್ಲ, ಅವ್ರು ಟ್ರಾವೆಲ್ ಮಾಡ್ಬೇಕು, ಸ್ಕೆಡ್ಯೂಲ್ ಹೆಂಗ್ ಮಾಡೋದು, ಅಯ್ಯೋ ಇಷ್ಟೊಂದು ರೆಡಿನೇ ಆಗ್ತಿಲ್ಲ, ಅಷ್ಟೊಂದು ನಾವ್ ಮಾಡಕ್ ಆಗತ್ತಾ, ಈ ವರ್ಣ ಮಾಡಕ್ಕಾಗತ್ತ, ಮುಖಾಲ್ ಗಂಟೆ ಸ್ಟೇಜ್ ಮೇಲೆ ಸ್ಟಾಮಿನಾ ಇದೆ ಪ್ರಿಕಾಲ ಜೊತೆ ಎಷ್ಟೋ ಸತಿ ಮಾಡಕ್ಕೆ, like anything. So anxiety, we are always in the future. We are never in the present now, at this moment. And that is where breath never stays in the past. It's never in the future. It is now. So that is what we do in meditation, and even in asana practice also, like hatha yoga, like any forms of yoga, hatha yoga, iyengar, vinyasa, power, any form of yoga, the main aspect, the main thing is the breath.
ಏನೇ posture hold ಮಾಡಿರ್ಬೋದು, ಮೂವ್ ಆಗ್ತಾ ಇರ್ಬೋದು. It is always observe your breath. Inhale, exhale. Sometimes stress ಆಗೋಗುತ್ತೆ. We start breathing shallow. We start breathing fast. So it's in our control to control the breath. ನಮ್ ಹಿಡಿತದಲ್ಲಿದೆ. Sometimes ಬಾಡಿ ಆಗ್ತಿಲ್ಲ ಬಿಟ್ಬಿಡ್ತೀವಿ, ಮೈಂಡ್ ಆಗ್ತಿಲ್ಲ ಬಿಟ್ಬಿಡ್ತೀವಿ, ಬ್ರೆತ್ ಆಗ್ತಿಲ್ಲ ಬಿಟ್ಬಿಡ್ತೀವಿ. It is in our control. How we can take control over the breath and handle any kind of situation. ಅಷ್ಟೇನಾ? ಆಗತ್ತೆ, ನೋಡೋಣ ಬಿಡು, ಏನಾಗತ್ತೆ ಅದು ಗೊತ್ತಿಲ್ಲ, ನಮಗಿನ್ನೂ ಗೊತ್ತಿಲ್ಲ. ಆಗಿದ್ದಾಗೋಯ್ತು, ಏನಾಗತ್ತೆ ಗೊತ್ತಿಲ್ಲ. ನಾವು ಅಯ್ಯೋ ಹಂಗಾಗೋದ್ರೆ, ಚೆನ್ನಾಗೇ ಆದ್ರೆ ಅದ್ ಬಗ್ಗೆ ಯೋಚನೆ ಮಾಡಲ್ಲ. ಹಿಂಗಾಗೋದ್ರೆ anxiety. Always negative. Yes, we always think about that. Of course, we have to be thinking, ಆದ್ರೆ it is okay. ಆಯ್ತು, very good. ಆಗಿಲ್ಲ, it is okay. So that is what the breath awareness, the yoga really prepares you, and everything is about the breath. Okay. Keeping you in the present. So ನೀವು ಹೇಳೋದು in the present. Okay, mental health it would impact would not be of great impact unless you are just doing it for practice as a passion. But when you take it as a profession, yes, you would have a lot of stress and you need to deal. And yoga, the breathing, all these things helps us. Thank you. ಈ ದಿನದ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ in spite of your so busy schedule, ನೀವುಗಳು ಇಷ್ಟು ಸಮಯವನ್ನ ಮಾಡಿಕೊಂಡು ನಮ್ಮ ಶಾಲೆಯ ಮನವಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದೀರಿ. I thank on behalf of Delhi Public School Bangalore East management, principal, vice principal, headmistresses, senior mistresses, coordinators, students and all others. Thank you for joining this event. It was really a great pleasure to have you on board. ನಾನಂತೂ ಬಹಳ ಕಲ್ತ್ಕೊಂಡಿದ್ದೀನಿ. I always learned from your experiences by watching you. ಬಟ್ ಆಗ ಸಿಕ್ಕಂತ ಅವಕಾಶಗಳಲ್ಲಿ ನಾವು ಹೆಚ್ಚು ಮಾತನಾಡೋದ್ಕಿಂತ ಹೆಚ್ಚು ಡಾನ್ಸ್ ಅಲ್ಲೇ ನಾವು ಯಾವಾಗ್ಲೂ ತಲ್ಲೀನರಾಗ್ತಿದ್ವಿ. ಆ ಪರ್ಟಿಕ್ಯುಲರ್ ಐಟಮ್, ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಬಗ್ಗೆ ನಾವು ಯಾವಾಗ್ಲೂ ಹೆಚ್ಚು ಕಾನ್ಶಿಯಸ್ ಆಗಿರ್ತಾ ಇದ್ವಿ. ಬಟ್ ಇವತ್ತು ಟುಡೇ ಐ ಥಿಂಕ್ ವಿ ಹ್ಯಾವ್ ಮೂವ್ಡ್ ಔಟ್ ಆಫ್ ದ ಬಾಕ್ಸ್. ಆ ಒಂದು ಪರ್ಫಾರ್ಮೆನ್ಸ್ ಇಂದ ಕೂತ್ ಒಂದು 4 ವಿಚಾರಗಳ ಬಗ್ಗೆ ನನ್ನಲ್ಲಿ ಇಷ್ಟು ದಿನ ಇದ್ದಿದ್ದಂತ ಪ್ರಶ್ನೆಗಳಲ್ಲಿ ಕೆಲವೊಂದನ್ನು ಮಾತ್ರ ನಾನು ನಿಮ್ಮನ್ನ ಕೇಳಿದ್ದೀನಿ. ಇನ್ನೂ ಬಹಳಷ್ಟಿದೆ ನಾವು ಚರ್ಚೆ ಮಾಡೋದಕ್ಕೆ. ಡೌನ್ ದ ಲೈನ್ ನಮ್ಮ ಶಾಲೆಯಿಂದ ನಮ್ಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗ್ಬಹುದು. ಇನ್ನೂ ಹೆಚ್ಚೆಚ್ಚು ವಿಷಯಗಳ ಬಗ್ಗೆ ನಾವು ಕೂತು ಮಾತಾಡುವಂತಹ ಸನ್ನಿವೇಶವನ್ನ ಒದಗಿಸ್ಕೊಡ್ತಾರೆ ನಮ್ಮ ಶಾಲೆ ಅಂತ ಹೇಳ್ತಾ ಇಂದಿನ ಈ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಅಕ್ಕ, ಶ್ರೀನಿವಾಸನ್ ಅಂಡ್ ಅದಿತಿ ಸದಾಶಿವ. ಥ್ಯಾಂಕ್ ಯು ಸೋ ಮಚ್. Just for one call, you people have worked so much and all this is a great initiative. So there are a lot of questions, but due to time constraints, we have to finish it on time. Thank you so much. ನನ್ನ ಮನದಾಳದ ನಮಸ್ಕಾರಗಳು.